ಹೇಳ್ತೀರಿ. ಮೊಟ್ಟ ಮೊದಲು ಪಾಯ ಹಾಕ್ತೀವಿ. 10 ಮಜಲಿ ಬಿಲ್ಡಿಂಗ್ ನೀವು ಕಟ್ಟಲಕ್ಕ ಮೊದಲು ಏನು ಹಾಕ್ತೀರಿ? ಮಾತಾಡ್ರಿ ನಮ್ಮ ಜೊತೆಗೆ. ದೊಡ್ಡದಾಗಿರ್ತಕ್ಕಂಥ 10 ಮಜಲ ಬಿಲ್ಡಿಂಗ್ ನೀವು ಕಟ್ಟವ್ರಿದ್ದೀರಿ, ಹಿಂಗೆ ತಿಳಿರಿ. ಮೊದಲು ಏನು ಹಾಕ್ತೀರಿ? ಪಾಯ. ಪಾಯ 10 ಮಜಲಿ ನಿಂದ್ರಪ್ಲೆ ಪಾಯ ಹಾಕ್ತೀರಿ. ನಂತರ ಅದ್ರ ಮ್ಯಾಗ ಮಜಲಿ ಬಿಲ್ಡಿಂಗ್ ಕಟ್ತೀರಿ. ಅಂದ್ರೆ ನಿಮ್ಗನ ಗೊತ್ತದ, ಮನೆ ಕಟ್ಟಕ್ಕೆ ಮೊದಲ ಪಾಯ ಹಾಕಿದ್ರೆ ಮನೆ ನಿಲ್ತದ, ಇದಕ್ಕಂದ್ರೆ ನಿಂದ್ರಂಗಿಲ್ಲ. ಅದರಂತೆ ಕೇವಲ ಪುಣ್ಯ ಆಯಿತು ಅಂದ್ರ ದೇವತೆಗಳ ಜನ್ಮ ಅದ. ಕೇವಲ ಪಾಪ ಆಯಿತು ಅಂದ್ರ ಪಶು ಪಕ್ಷಿ ಮೃಗ ಯೋನಿ ಗಿಡ ಗಂಟಿಗಳ ಜನ್ಮ ಅದ. ಹಾಗಾದರೆ ಮನುಷ್ಯ ಜನ್ಮ ಬರಬೇಕಾಗಿತ್ತು ಅಂದ್ರ ಪಾಪ ಮತ್ತು ಪುಣ್ಯ ಇವೆರಡು ಸಮತೋಲನ ಆದಾಗ ಮನುಷ್ಯ ಜನ್ಮ ಪ್ರಾಪ್ತಿ ಅದ. ಎಲ್ಲರಿಗೆ ಹೇಳಕತ್ತೀವಿ ನಾವು, ಸಮತೋಲನ. ಪಾಪ ಮತ್ತು ಪುಣ್ಯ ಕಾಟ ತಕಡಿ ಮಾಡುವಾಗ ಒಂದು 5 ಕಿಲೋ ಎಣ್ಣೆ ತರಬೇಕಾದ್ರೆ ಖಾಲಿ ನೀವು ಡಬ್ಬಿ ಒಯ್ದಿರ್ತೀರಿ. ಅದಕ್ಕೇನು ಮಾಡ್ತಾರೆ? ಅದಕ್ಕೆ ಮೊಟ್ಟ ಮೊದಲ ಜೀರೋ ಹೊಡಿತಾರೆ. ಅದಕ್ಕೆ ಜೀರೋ ಹೊಡೆದು ಸಮತೋಲನ ಮಾಡ್ತಾರೆ. ನಂತರ ಎಣ್ಣೆ ಕಾಟ ಮಾಡಿ ಹೆಂಗೆ ಕೊಡ್ತಾರಲ್ಲ ಹಂಗೆ ಪಾಪ ಮತ್ತು ಪುಣ್ಯ ಇವೆರಡು ಸಮತೋಲನ ಆದಾಗ ಮನುಷ್ಯ ಜನ್ಮ ಪ್ರಾಪ್ತಿ ಅದ. ಅವರವರ ಕರ್ಮಕ್ಕೆ ಅನುಸರಿಸಿ ಯಾವ ಯಾವ ಜನ್ಮದೊಳಗೆ ಯಾವ ಯಾವ ಪುಣ್ಯ ಪಾಪ ಕರ್ಮಗಳನ್ನು ಈ ಮನುಷ್ಯ ಈ ಜೀವಿ ಆಗಿರ್ತಕ್ಕಂಥ ಮಾಡಿಕೊಂಡು ಬಂದಿರುತ್ತಾನೆಯೋ ಅವರವರ ಕರ್ಮದ ಗಂಟುಗಳನ್ನು ತೆಗೆದುಕೊಂಡು ಈಶ್ವರ ಅಥವಾ ಪರಮಾತ್ಮ ಪುಣ್ಯ ಮತ್ತು ಪಾಪ ಇವೆರಡು ಸಮತೋಲನ ಆದಾಗ ಈ ಮನುಷ್ಯ ಜೀವಿ, ಈ ಮನುಷ್ಯ ಜನ್ಮ ಉತ್ಪತ್ತಿ ಆಗ್ತದೆ. ಅದು ಉತ್ಪತ್ತಿ ಆಗುವಾಗ ಆಯುರಾಪಶ್ಯ ವಿತ್ತಂಚ ನಿಧನೇನ ಮೇವಚ ಏಚೈ ಪಂಚೈಂತಾನ್ನಪಿ ಸೃದ್ಯಂಚೆ ಗರ್ಭಸ್ಥತ ಅಂತ ಆಗಮ ಹೇಳ್ಕೊಂಡು ಬರ್ತದ. ಈ ಮನುಷ್ಯ ಜನ್ಮ ಹುಟ್ಟಬೇಕಾಗಿತ್ತು. ಇವ ಎಷ್ಟು ದಿವಸ ಬದುಕಬೇಕು, ಇವನಿಗೆ ವಿದ್ಯೆ ಎಂಥದ್ದು, ಇವನಿಗೆ ಸಂಪತ್ತು ಎಷ್ಟು, ಮತ್ತು ಎಂಥಲ್ಲಿ ಹುಟ್ಟಬೇಕು, ಎಷ್ಟು ದಿವಸ ಇರಬೇಕು, ಮುಂದೆ ಎಷ್ಟನೇ ದಿವಸಕ್ಕೆ ಇವ ಸಾಯ್ಬೇಕು, ಇವನಿಗೆ ಹೆಂಡತಿ ಎಂತಕ್ಕೆ ಸಿಗಬೇಕು, ಮಕ್ಕಳು ಎಂಥವ್ರು ಹುಟ್ಟಬೇಕು, ಇವೆಲ್ಲವನ್ನೇ ಮೊದಲೇ ನಿರ್ಮಾಣ ಆದ ನಂತರವೇ ಪ್ರಾರಬ್ಧ ಅನ್ನುವುದು ಮೊಟ್ಟ ಮೊದಲು ನಿರ್ಮಾಣ ಆದ ನಂತರವೇ ಈ ಮನುಷ್ಯ ಜನ್ಮ ಉತ್ಪತ್ತಿ ಆಗ್ತದೆ. ಇದಕ್ಕಂದ್ರೆ ಆಗಾಕ ಸಾಧ್ಯ ಇಲ್ಲರಿ. ಇಷ್ಟು ಹೇಳಿದ ನಂತರ ಮುಂದಿನ ಪ್ರವಚನ ನಿಮಗೆ ತಿಳಿತಾವ. ಯಾಕಂತ ಕೇಳಿದ್ರೆ ಹಿಂದಿನ ಭಾಂಡಲೆ ನಮಗೇನೋ ಗೊತ್ತಿಲ್ಲ ಅಂದ್ರಲೇ ನಾವು ಮುಂದಿನ ಹಂಗೆ ಮಾಡ್ಕೋ ಅಂತ ನಡೆದೀವಿ. ಯಾಕಂತ ಕೇಳಿದ್ರೆ ನಾ ಮಾಡಿದ್ರೆ ನಡೀತದೆ ಅನ್ನೋ ಭಾವ ನಮ್ಮಲ್ಲಿ ಎಲ್ಲರಲ್ಲಿ ಆಗ್ಯದ. ನೀ ಏನು ಬೇಕಾದ ಮಾಡು, ಬೇಡ ಅಂತ ತಿಳ್ಕೊಂಡು ಹೇಳಕ್ಕೆ ಹೊಂಟಿಲ್ಲ ಶಾಸ್ತ್ರ ಅಥವಾ ವೇದ ಉಪನಿಷತ್ತುಗಳು. ನೀ ಏನು ಬೇಕಾದ ಮಾಡಿದರೂ ಕೂಡ ನೀನು ಹಿಂದಿನ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಪಾಪ ಕರ್ಮಗಳ ಮಿಶ್ರಣಗಳು ಅನ್ನತಕ್ಕಂಥವು. ಪಾಪದಿಂದ ಕಷ್ಟ, ಪುಣ್ಯದಿಂದ ಸುಖ. ಅದು ಕ್ಷಣಿಕ ಸುಖ ನಿಮಗೆ ಪ್ರಾಪ್ತಿ ಅದ. ನಾ ಪ್ರಯತ್ನ ಮಾಡಿ ಸುಖವನ್ನು ಅನುಭವಿಸ್ತೀನಿ ಅನ್ನುವುದು ಅದು ಕ್ಷಣಿಕ ಸುಖನೇ ಅದ ಹೊರತಾಗಿ ನಿತ್ಯ ಸುಖದ ಪ್ರಾಪ್ತಿ ನಿಮಗೆಂದೂ ಆಗಾಕ ಸಾಧ್ಯ ಇಲ್ಲ. ಇಷ್ಟೆಲ್ಲ ನಾವು ಯಾಕೆ ಹೇಳಕ್ಕೆ ಹೊಂಟೀವಿ ಅಂತ ಕೇಳಿದ್ರೆ, ಪ್ರಾರಬ್ಧ ಪಹಲೆ ರಚೆ ಪೀಚೆ ರಚೆ ಶರೀರ, ತುಳಸಿ ಕಿ ಚಿಂತಾ ಕ್ಯೂ ಕರೆ ಭಜಲೆ ರಘುವೀರ ಸಮರ್ಥ ಅಂತ ತುಳಸಿದಾಸರು ಹೇಳ್ಕೊಂಡು ಬರ್ತಾರೆ. ಪ್ರಾರಬ್ಧ ಅನ್ನುವುದು ಮೊಟ್ಟ ಮೊದಲು ನಿರ್ಮಾಣ ಆಗ್ಯದ. ಅದಾದ ನಂತರವೇ ಈ ಜನ್ಮದ ಪ್ರಾಪ್ತಿ ಆಗ್ಯದ. ಈ ಮನುಷ್ಯ ಜನ್ಮ ಹುಟ್ಟಿಕೊಂಡು ಬಂದದ. ಪ್ರಾರಬ್ಧ ಹೆಂಗೆ ರಚನೆ ಆಗ್ಯದ ಅದರಂತೆ ನಿನ್ನ ಮನೆ ಸಂಸಾರದ ವ್ಯವಸ್ಥೆ ಎಲ್ಲ ಆಗ್ತದ. ಆ ವ್ಯವಸ್ಥೆ ಚಿಂತನೆ ಮಾಡಕ್ಕೆ ಹೋಗ್ಬೇಡ. ಸಂಸಾರ ಅನ್ನುವುದನ್ನ ಮೊದಲೇ ನಿರ್ಮಾಣ ಭಗವಂತ ನಿಮ್ಮ ಉಡಿಯೊಳಗೆ ಹಾಕಿ ಕೊಟ್ಟು ಕಳಿಸಿಬಿಟ್ಟನ. ಸಂಸಾರ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಸಂಸಾರ ಅನ್ನೋದು ಮೊದಲೇ ನಿರ್ಮಾಣ ನಿಮ್ಮಷ್ಟಕ್ಕೆ ನೀವು ಮಾಡ್ಕೊಂಡ ಇಲ್ಲಿಗೆ ಬಂದಿರಿ. ಆ ಸಂಸಾರ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಭಜಲೆ ರಘುವೀರ ಸಮರ್ಥ, ಪರಮಾತ್ಮನ ಧ್ಯಾನವನ್ನ ಮಾಡ್ರಿ. ಆ ಸಂಸಾರ ಚಿಂತೆ ಅವನಿಗೆ ಉಳಿತಾವ. ನಾವ ಸಂಸಾರ ಚಿಂತೆ ಮಾಡ್ತೀವಿ ಅಂದೀವಿ ಅಂದ್ರೆ ನಮ್ಮಷ್ಟಕ್ಕೆ ನಾವ ಸಂಸಾರ ಚಿಂತೆ ನಾವು ಮಾಡ್ಕೊಂಡ್ ಕುಂಡಿರ್ತೀವಿ ಅಂದ್ರೆ ಅಕ್ಕ ಮಹಾದೇವಿ ಒಂದು ವಚನವನ್ನು ಹೇಳ್ಕೊಂಡ್ ಬರ್ತಾ ಕೇಳ್ರಿ. ತರಣಿ ಹುಳು ತನ್ನ ನೂಲು ತಾನು ಸುತ್ತಿಕೊಂಡು ತಾನೇ ಸಾಯುವಂತೆ, ತರಣಿ ಹೂಳು ತನ್ನ ನೂಲು ತಾನೇ ಸುತ್ತಿಕೊಂಡು
ತಾನೇ ಸಾಯುವಂತೆ ನಾನು ನನ್ನದು ಎಂಬ ಮೋಹ ಮಮಕಾರಗಳಲ್ಲಿ ಬಿದ್ದು ನಿನ್ನನ್ನು ನಾನು ಮರೆತೆನಯ್ಯ ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ. ಈ ವಚನ ಯಾರು ಹೇಳ್ಯಾರ್ರಿ? ಈ ವಚನ ಯಾರು ಹೇಳ್ಯಾರ ಅಂತ ಕೇಳಿದ್ರೆ ಸಾಮಾನ್ಯ ಹೆಣ್ಣು ಮಗಳಲ್ಲ. ವೈರಾಗ್ಯವನ್ನೇ ಗಟ್ಟಿಕೊಂಡು ಸುಮ್ಮನೆ ಅಲ್ಲ, ವೈರಾಗ್ಯ ರತ್ನ ತಿಲಕ ಪ್ರಾಯವಾಗಿರ್ತಕ್ಕಂಥ ಸುಖದ ಸಂಪತ್ತಿನಲ್ಲಿ ಯೌವನಾವಸ್ಥೆಯನ್ನು ಮೀರಿ ಅದೆಲ್ಲವನ್ನ ಮಿಗಿಲಾಟಿ ಕೊನೆಗೆ ಬಂದಿರತಕ್ಕಂಥ ಈ ಭಾರತ ದೇಶದಲ್ಲಿ ಅಪ್ರತಿಮ ವ್ಯಕ್ತಿ, ಹೆಣ್ಣು ಮಕ್ಕಳ ರತ್ನ ಕಿರಿತವಾಗಿರ್ತಕ್ಕಂಥ ವೀರ ವೈರಾಗ್ಯಮಣಿ ಅಕ್ಕಮಾದೇವಿ ಹೇಳ್ತಾಳೆ ಈ ಮಾತನ್ನ. ಸಾಧಾರಣ ಹೆಣ್ಣು ಮಗಳು ಹೇಳಿದ್ದಲ್ಲ, ಒಬ್ಬ ಅಜ್ಞಾನಿ ಹೆಣ್ಣು ಮಗಳು ಹೇಳಿದ್ದಲ್ಲ, ಜ್ಞಾನ ಶಿಖರದ ತುದಿಯಲ್ಲಿ ನಿಂತಿರ್ತಕ್ಕಂಥ ಹೆಣ್ಣು ಮಗಳು ಈ ಮಾತನ್ನ ಬಲಿತಾಳಂದ್ರೆ ಎಷ್ಟು ಅಮೋಘ ಇರಬೇಕು ನೋಡಿ. ತರಣಿ ಹುಳು ತನ್ನ ನೂಲು ತಾನು ಸುತ್ತಿಕೊಂಡು ತಾನೇ ಸಾಯುವಂತೆ ನಾನು ನನ್ನದು ಎಂಬ ಮೋಹ ಮಮಕಾರಗಳಲ್ಲಿ ನಿನ್ನನ್ನೇ ನಾನು ಮರೆತೆನಯ್ಯ ಚನ್ನಮಲ್ಲಿಕಾರ್ಜುನ. ಸಮಸ್ತ ವೇದ ಉಪನಿಷತ್ತುಗಳು ಶಾಸ್ತ್ರಗಳು ಗುರುಗಳು ಶರಣ ಸಂತ ಮಹಂತರೆಲ್ಲರೂ ಕೂಡಿಕೊಂಡು ಬನ್ನಿರಿ 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 ಜಾತ್ರೆಗೆ ಹೋಗೋಣ ಬನ್ನಿರಿ ಕೂಗಿ ಕೂಗಿ ಕರೆಯುತ್ತಲಿದ್ದಾರೆ. ಕೇಳಿಸ್ಯದ ಬಿಟ್ಟದ ನಮಗೆ ಗೊತ್ತಿಲ್ಲ. ಹಂಗ ವೇದಗಳು ಕರೆಯಕತ್ತಾವ, ಶಾಸ್ತ್ರಗಳು ಕರೆಯಕತ್ತಾವ, ವೇದ ಆಗಮಗಳು ಕರೆಯಕತ್ತಾವ, ಗುರುಗಳು ಪುನಃ 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 ಪ್ರತಿ ವರ್ಷಕ್ಕೊಮ್ಮೆ ದಿನಾಲು 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 ಪ್ರತಿ ಕ್ಷಣ ಕರೆಯಕತ್ತಾರ. ಸಂಸಾರ ಅನ್ನುವ ಬಲೆಯೊಳಗೆ ಬೀಳಕ್ಕೆ ಹೋಗಬೇಡ್ರಪ್ಪ, ಅದ್ರ ವ್ಯಾಮೋಹದೊಳಗೆ ಬಿದ್ದ್ರಿ ಅಂದ್ರೆ ಮತ್ತೆ ಹುಟ್ಟು ಜನ್ಮಗಳು ಸಾವುಗಳು ನಿಮಗೆ ಬೆನ್ನತ್ತಿದ್ದ ಗ್ಯಾರಂಟಿ ಅದ. ಬಿಟ್ಟು ಬರ್ರಿ ಅಂತ ಕೂಗಿ ಕರೆಕತ್ತಾವ. ಕೇಳಿಸ್ಯದ ಬಿಟ್ಟದ ಗೊತ್ತಿಲ್ಲ, ಎಷ್ಟರ ಮಟ್ಟಿಗೆ ಕೇಳಿಸ್ಯದ ಗೊತ್ತಿಲ್ಲ. ಮಜಾ ಹೇಳ್ತೀನಿ ಕೇಳ್ರಿ ನಿಮ್ಗೆ. ಒಂದು 20 ಕುರಿ ತಗೊಂಡು ಕೈಯಾಕೆ ಹೋಗಿದ್ದೊಬ್ಬ ಅಡವಿ, ಮನ್ಯಾಗ ಬುತ್ತಿ ಬಿಟ್ಟು ಹೋಗಿದ್ದ. ಮಧ್ಯಾಹ್ನ ಸಮಯ ಆದ ನಂತರ ಹೊಟ್ಟೆ ಹಸಿತು. ಅಯ್ಯೋ ನಾ ಬುತ್ತಿ ಮನ್ಯಾಗ ಇಟ್ಟು ಬಂದೀನಿ, ಮತ್ತೇನದ ಹೋಗಿ ತರಬೇಕಂತೀನಿ, ಕುರಿಗಳೆಲ್ಲ ಇಲ್ಲಿ ಬಿಟ್ಟೀನಿ, ಇವು ನಾ ಹೋದ ಅಂದ್ರೆ ಯಾವರೇ ಒಂದು ಒದ್ದು ಕದ್ದು ಒಯ್ದಂದ್ರೆ ಏನು ಮಾಡಲಿ ಅಂತ ವಿಚಾರ ಮಾಡಿ ಅಚ್ಚೆ ಕಡೆ ಹೊಲದಾಗ ಒಬ್ಬ ಭೀಮಣ್ಣ ಗಳೆ ಹೊಡಿತಿದ್ದ. ಅವನಿಗೆ ಜೋರಾಗಿ ಹೇಳ್ದವ, ಏ ಭೀಮಣ್ಣ, ನಾನು ಮನೆಗೆ ಹೋಗಿ ಬುತ್ತಿ ತರ್ತೀನಿ, ನಾ ಬರತಕ್ಕ ಈ ಕುರಿಗಳನ್ನು ನೋಡು ಅಂದು ಕೂಗಿ ಹೇಳಿದ. ಅವ ಕೈಯಾಗ ಬಾರ್ಕೋಲ್ ಹಿಡಿದು ಗಳೆ ಹೊಡೆಯಕತ್ತಿದ. ಹೈ ಹೈ ಅಂದ. ಇವ ಏನು ತಿಳಿದ, ಇವ ಹ್ಞೂ ಅಂದ. ನಾನು ಹೋಗುವಾಗ 20 ಕುರಿ ಎಣಸ್ದ. ಓಡ್ಕೋತ ಮನೆಗೆ ಹೋಗಿ 15-20 ನಿಮಿಷ ಬುತ್ತಿ ಕಟ್ಕೊಂಡು ಬಂದ. ಮತ್ತು ಕುರಿಗಳೆಲ್ಲ ಎಣಸ್ದ. ಎಣಸಿ ನೋಡ್ದ 20 ಕುರಿ ಕರೆಕ್ಟ್ ಇದ್ದು. ಅವಾಗ ಅವ ಅಂದ, ನಾ ಬರತಕ್ಕ ಪಾಪ 20 ಕುರಿ ಕೈದಾನ, ಇದು ಒಂದು ಕಾಲು ಮುರಿದಿದ್ದ ಕುರಿ ಅವನಿಗೆ ಕೊಟ್ಟರೆ ನನಗೇನಾಗದಂತ ಹೇಳಿ ಆ ಕಾಲು ಮುರಿದಿ ಕುರಿ ತಗೊಂಡು ಅವನಂತೆ ಹೋದ. ಎಣ ನಾ ಬರತಕ್ಕ ನೀ ಕುರಿ ಕೈದಿದಿ, ಮತ್ತೆರದ ಇದೊಂದು ಕಾಲು ಮುರಿದಿ ಕುರಿ ನಿನಗೆ ಕೊಡ್ತೀನಿ ಗಿಫ್ಟ್ ಅಂತ ತಗೋ ಅಂದ. ಅವಾಗ ಅವ ಏನನ್ಬೇಕು, ಏನಂದು, ಈ ಕುರಿ ಕಾಲ ನಾ ಮುರಿದೀನಿ, ನನ್ನ ಗಳೆನ ಹೊಡ್ಕೋದು ಕೂತೀನಿ, ನಿನ್ನ ಕುರಿ ಕಾಲನ ಮುರಿದಿಲ್ಲ, ಯಾವ ಹೇಳ್ತಾನವ ಅಂದವ. ತಗೋಯಣ ಅಂತವ. ಇಲ್ಲ ನಿನ್ನ ಕುರಿ ಕಾಲನ ಮುರಿದಿಲ್ಲ ಅಂತಿವ. ಇವರಿಬ್ಬರು ಜಗಳಾಡ್ಕೊತ ರೋಡಿಗೆ ಬಂದ್ರು. ಪೊಲೀಸಪ್ಪ ಕುದುರೆ ಮ್ಯಾಗ ಕುಂತ ಹೊಂಟಿದ್ದ. ಪೊಲೀಸ್ರ ನಮ್ಮ ನ್ಯಾಯ ಬಗೆಹರಿಸ್ರಿ, ಈ ಕುರಿ ಸುಮ್ಮ ತಗೋ ಅಂತ ನಾ ಹೇಳಕತ್ತೀನಿ ಅಂತ ಅವ. ಆದ್ರೆ ಅವ ಏನಂತನ್ರಿ, ಈ ಕುರಿ ಕಾಲ ನಾ ಮುರಿದಿಲ್ರಿ ಅಂತ ಅವ ಅನ್ನಕತ್ತನ್ರಿ ಅಂತ. ಅವ್ರಿಬ್ರು ನ್ಯಾಯ ಪೊಲೀಸರು ಹೇಳಿದಾಗ ಕ್ಷಣ ಪೊಲೀಸಪ್ಪ ಏನಂದ್ರಿ, ಇದು ಕುದುರೆ ನಿಮ್ಮದು. ಯಾವ ಹೇಳ್ತಾನ, ಈ ಕುದುರೆ ನಿಮ್ಮದಲ್ಲ, ನಮ್ದ, ಸರ್ಕಾರದವ್ರು ಕೊಟ್ರೆ ನನಗೆ. ಇವರು 3 ಮನೆ ಜಗಳಾಡ್ಕೊತು ಮಾಲಿಗೌಡ್ರ ಮನೆಗೆ ಹೋದ್ರು. ಅವರು ಗೌಡ್ರು 5ನೇ ಹೆಂಡತಿ ಜೋಡಿ ಜಗದಕ್ಕದು ಕಟ್ಟಿಬೇಕು ಕೂತಿರೋ. ಅವರು ಸಾಕಾಗಿ ಹೋಗಿತ್ತು ಅವನಿಗೆ. ಗೌಡ ಕಟ್ಟಿಬೇಕು ಕುಂತಿದ್ದ. ಜಗಳಾಡಿ ಬಂದು ಕಟ್ಟಿಬೇಕು ಅಂತ ಇವ್ರು 3 ಮಂದಿ ಹೋಗ್ರಿ, ಗೌಡ್ರ ನಮ್ಮ ನ್ಯಾಯ ಬಗೆಹರಿಸ್ರಿ, ನಮ್ಮ 3 ಜನರ ಮಾತು ಕೇಳ್ರಿ, ನಮ್ಮ ನ್ಯಾಯ ಬಗೆಹರಿಸ್ರಿ ಅಂತ 3 ಜನ ಹೋಗಿ ಹೇಳಿದ್ರು. ಆವಾಗ ಗೌಡ ಏನಂದ, ನೀವು 3 ಮಂದಿ ಅಲ್ಲ, ಊರನ ಮಂದಿ ಬಂದು ಹೇಳಿದ್ರು ಅಕ್ಕಿನ ಜೋಡಿ ಸಂಸಾರನ ಮಾಡಂಗಿಲ್ಲ ಅಂತ. ಉಠಾ ಸಾಧು ಸಂತ ಅಪಲ ಜನ್ಮ ಸಾರ್ಥಕ ಕರುಯ,
ವೇದಗಳು, ಉಪನಿಷತ್ತುಗಳು, ಶಾಸ್ತ್ರ ಪುರಾಣಗಳು, ದಾಸರ ಪದ್ಯಗಳು ಅನುಭವವನ್ನು ಉಂಡಿರ್ತಕ್ಕಂಥ ತ್ರಿಕಾಲ ಜ್ಞಾನಿ ಮಹಾಂತ ಮಡಿವಾಳೇಶ್ವರರಂಥವರು ಬಂದರು, ಹೇಳಿದರು, ಹೋದರು, ಬಂದರು, ಹೇಳಿದರು, ಹೋದರು. ಅವರು ಹೇಳಿರ್ತಕ್ಕಂಥ ಶಬ್ದಗಳು ನಮ್ಮ ಕಿವಿಯೊಳಗೆ ಎಷ್ಟು ಬಿದ್ದಾವ ಗೊತ್ತಿಲ್ಲ. ಸಂಪೂರ್ಣ ಅವ್ರು ಹೇಳಿದ್ದು ಕಿವ್ಯಾಗ ಬಿದ್ದೀವು ಅಂದ್ರೆ ಈ ಪಟಾಂಗಣ ಸಾಲ್ತಿದ್ದಿಲ್ಲ ನೋಡ್ರಿ. ಕೇಳಿಸದ ಬಿಟ್ಟದ ಗೊತ್ತಿಲ್ಲ. ನಾನು ನನ್ನದು ಎಂಬ ಮೋಹ ಮನೆಯೊಳಗೆ ಬಿದ್ದು ನಿನ್ನನ್ನೇ ನಾನು ಮರೆತನಯ್ಯ ಚನ್ನ ಮಲ್ಲಿಕಾರ್ಜುನ. ನಾವೆಲ್ಲ ಪಕ್ಕ ಮನುಷ್ಯನಾಗಿ ಏನು ತಿಳ್ಕೊಂಡಿವಿ ಅಂತ ಕೇಳಿದ್ರೆ ಈ ಸಂಸಾರ ನಾ ಮಾಡಿದ್ರೆ ನಡೀತದ, ನನ್ನಿಂದಲೇ ಈ ಸಂಸಾರ ನಡೆದದ, ನಾ ಇದ್ದಿದ್ದಿಲ್ಲ ಅಂದ್ರೆ ಈ ಸಂಸಾರ ಅನ್ನೋದು ಆಗಕನ ಸಾಧ್ಯ ಇಲ್ಲ ಅನ್ನೋ ಒಂದು ಸ್ಥಿತಿಗೆ ಬಂದು ನಿಂತು ಬಿಟ್ಟಿವಿ. ಯಾರು ಹೇಳಿದ್ರು ಸಹಿತ ಕೇಳಂಗಿಲ್ಲ ನಾವು. ರುದ್ರಮುನಿ ಅಪ್ಪ ಅವ್ರು ಬಿಡ್ರಿ, ಸಾಕ್ಷಾತ್ ಪರಮಾತ್ಮನೇ ಬಂದು ತಮ್ಮ ಸಂಸಾರ ಅನ್ನೋದು ನಾನೇ ನಿರ್ಮಾಣ ಮಾಡೀನಿ, ಅದು ಸುಳ್ಳದ, ಇನ್ನು ಮುಂದೆ ಯಾಕಲ್ಲ ಸತ್ಯ ಗುರುವಿನ ಪಾದವನ್ನು ಮುಟ್ಟಿ ನಿನ್ನ ಅರ್ಥ ನೀ ಮಾಡ್ಕೊ ಅಂತ ಪರಮಾತ್ಮನೇ ಬಂದು ಹೇಳಿದ್ರು ಸಹಿತ ಆಧಾರ್ ಕಾರ್ಡ್ ತೋರ್ಸನವ್ರು ಇದ್ದೇವೆ ನಾವು. ಯಾರಿಗೆ? ಪರಮಾತ್ಮನಿಗೂ ಕೂಡ ಆಧಾರ್ ಕಾರ್ಡ್ ಬೇಡು ಜನ ನಾವು ಅದೀವಿ. ಎಷ್ಟು ವ್ಯಾಮೋಹದ ಬಲೆಯೊಳಗೆ ಬಿದ್ದೀವಿ ನಾವು. ಆಯುಷ್ಯ ಹೋಯಿತು, ಭಗವಂತ ಕೊಟ್ಟ ಆಯುಷ್ಯ ಹೆಂಗ ಹೋಯಿತು ಅಂತ ಕೇಳಿದ್ರೆ ಬಾಲಸ್ಥಾವ ಕ್ರೀಡಾಸಕ್ತ, ತರುಣಸ್ಥಾವ ತರುಣಿ ರಕ್ತ, ವೃದ್ಧಸ್ಥಾವ ಚಿಂತಾಮಗ್ನ, ಪರೆ ಬ್ರಹ್ಮಣೇ ಕೋಪಿನ ಲಗ್ನ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಆದಿಗುರು ಭಗವತ್ ಪೂಜ್ಯ ಶಂಕರಾಚಾರ್ಯರು ಬರೀತಾರ, ಲಡಕಪನ ಖೇಲ ಮೇ ಖೋಯ, ಜವಾನಿ ನೀಂದ ಬರಸೋಯ, ಬುಢಾಪ ದೇಕ ಕರ ರೋಯ, ಉಮರ್ ತೂನೆ ಯೂಂ ಹಿ ಗವಾಯ, ಅರೇ ಭಯ್ಯ ಇಸ್ ದುನಿಯಾ ಕಿ ಫಿಕರ್ ಚೋಡೋ, ಅಲ್ಲಾಹ ಕಿ ಇಬಾದತ್ ಕರೋ ಅಂತ ಸೂಫಿ ಸಂತ ಹೇಳ್ಕೊಂಡು ಬರ್ತಾನ. ಇಷ್ಟು ಹೇಳಿದರೂ ಕೂಡ ಮನುಷ್ಯ ಜೀವಿ ತನ್ನದೇ ಆಗಿರ್ತಕ್ಕಂಥ ಸಂಸಾರದ ವ್ಯಾಮೋಹದ ಬಲೆಯೊಳಗೆ ಬಿದ್ದು ಬಿಟ್ಟಿವೆಲ್ಲ. ಎಷ್ಟು ವಿಚಿತ್ರ ಆಗ್ಯದ ನೋಡ್ರಿ ಪುಣ್ಯಾತ್ಮರೇ. ಎಲ್ಲ ಮಾಡಿ ಶಕ್ತಿ, ದೇಹದೊಳಗಿಂದ ಶಕ್ತಿ ಎಲ್ಲ ಹೋಗಿ ಬಿಟ್ಟದ. ಭಗವಂತ ಕೊಟ್ಟ ಶಕ್ತಿ ಅನ್ನೋದು ಇಡೀ ಪ್ರಪಂಚದೊಳಗ ಹೆಂಡರು ಮಕ್ಕಳು ಗಂಡಂದಿರರಾಗಿ, ಮಕ್ಕಳಿಗಾಗಿ, ಬೀಗರಿಗಾಗಿ, ಬಿಜ್ಜರಿಗಾಗಿ ಏನು ಬೇಕು ಎಲ್ಲರಿಗೂ ಮಾಡಬಾರದ ಕರ್ಮಗಳೆಲ್ಲವನ್ನ ಮಾಡಿ ಮನೆಯೊಳಗಿರ್ತಕ್ಕಂಥವ್ರಿಗೆ ಎಲ್ಲರಿಗೆ ಒಂದು ತುತ್ತ ಅನ್ನ ನೀಡುವ ಸಲುವಾಗಿ, 4 ಕಲ್ಲು ಎತ್ತಿಟ್ಟು ಒಂದು ಮನೆ ಕಟ್ಟುವ ಸಲುವಾಗಿ ಇಡೀ ಶಕ್ತಿಯನ್ನ ನಾವು ಹಾಳು ಸಂಸಾರಕ್ಕೆ ಹೋಗಿ ಒಪ್ಪಿಸಿ ಬಿಟ್ಟಿವಿ ಅಂತಂದಾಕ್ಷಣ ಶರಣರು ಬೈತಾರ. ನಮ್ಮ ಗವಾಯಿಗಳು ಪದ್ಯ ಹಾಡ್ತಾರೆ, ಎಷ್ಟು ಚಂದ ಹಾಡ್ತಾರೆ. ಅದಕ ಜೋತುಕೊಂಡು ನೀ ಕುಂತಿ ನಾಳೆ ಯಮ ಕೇಳಿದರ ಏನಂತಿ, ಯಾಕೆ ಮಾಡ್ತಿದ್ದೀನಿ ಒಣ ಚಿಂತಿ, ಯಾಕೆ ಮಾಡ್ತಿದ್ದೀನಿ ಒಣ ಚಿಂತಿ, ನಿನಗ ಬಡಕೊಂಡಾದೋ ಮಾಯದ ಭ್ರಾಂತಿ, ನಿನಗ ಬಡಕೊಂಡಾದೋ ಮಾಯದ ಭ್ರಾಂತಿ. ಅದಕ ಜೋತುಕೊಂಡು ನೀ ಕುಂತಿ ನಾಳೆ ಯಮ ಕೇಳಿದರ ಏನಂತಿ, ಯಾಕೆ ಮಾಡ್ತಿದ್ದೀನಿ ಒಣ ಚಿಂತಿ, ಯಾಕೆ ಮಾಡ್ತಿದ್ದೀನಿ ಒಣ ಚಿಂತಿ. ಮನಿಯ ಕಟ್ಟಿಸಿದಿ ಮ್ಯಾಳಿಗಿ, ನಿನಗ ಹೋಗುದು ಬಂತಲ್ಲೋ ನಾಳಿಗಿ. ಮನಿಯ ಕಟ್ಟಿಸಿದಿ ಮ್ಯಾಳಿಗಿ, ನಿನಗ ಹೋಗುದು ಬಂತಲ್ಲೋ ನಾಳಿಗಿ. ಗೊಂಗಡೀದು ಮಾಡ್ಯಾರ ಜೋಳಿಗಿ, ಗೊಂಗಡೀದು ಮಾಡ್ಯಾರ ಜೋಳಿಗಿ, ನಿನಗ ಇಟ್ಟು ಬಂದು ಉಣ್ತಾರಲ್ಲೋ ಹೋಳಿಗಿ, ನಿನಗ ಇಟ್ಟು ಬಂದು ಉಣ್ತಾರಲ್ಲೋ ಹೋಳಿಗಿ. ಯಾಕೆ ಮಾಡ್ತಿದ್ದೀನಿ ಒಣ ಚಿಂತಿ, ಯಾಕೆ ಮಾಡ್ತಿದ್ದೀನಿ ಒಣ ಚಿಂತಿ.
ಹೆಂಡರು ಮಕ್ಕಳು ಸಂಪತ್ತು ನೀ ಹುಟ್ಟಿದಾಗ ಅದು ಎಲ್ಲಿತ್ತು ಹೆಂಡರು ಮಕ್ಕಳು ಸಂಪತ್ತು ನೀ ಹುಟ್ಟಿದಾಗ ಅದು ಎಲ್ಲಿತ್ತು ನಟ್ಟ ನಡುವೆ ಅದು ಗಂಟ ಬಿತ್ತು ನಟ್ಟ ನಡುವೆ ಅದು ಗಂಟ ಬಿತ್ತು ನೀ ತಿಳಿದು ನೋಡೋ ಅದರೊಳು ಕುಂತು ನೀ ತಿಳಿದು ನೋಡೋ ಅದರೊಳು ಕುಂತು ಯಾಕೆ ಮಾಡ್ತಿದ್ದೀನಿ ಒಣ ಚಿಂತೆ ಯಾಕೆ ಮಾಡ್ತಿದ್ದೀನಿ ಒಣ ಚಿಂತೆ ಸಂಕಟ ಪಡುತ್ತಿದೆ ಸಾವುದ ಕಾಯಿದು ಸಟಪಟ ಉಣ್ಣಲ್ಲ ಮಾಯದಕ ಸಂಕಟ ಪಡುತ್ತಿದೆ ಸಾವುದ ಕಾಯಿದು ಸಟಪಟ ಉಣ್ಣಲ್ಲೋ ಮಾಯದಕ ಕರ್ತೃ ಶ್ರೀ ಗುರು ಮಹಾಂತನೆ ಬಲ್ಲ ಕರ್ತೃ ಶ್ರೀ ಗುರು ಮಹಾಂತ ಕರ್ತೃ ಶ್ರೀ ಗುರು ಮಹಾಂತನೆ ಬಲ್ಲ ಕರ್ತೃ ಶ್ರೀ ಗುರು ಮಹಾಂತನೆ ಬಲ್ಲ ಅವನ ಹೊರತು ಮತ್ತೆ ನಿನಗ ಯಾರಿಲ್ಲ ಅವನ ಹೊರತು ಮತ್ತೆ ನಿನಗ ಯಾರಿಲ್ಲ ಯಾಕೆ ಮಾಡ್ತಿದ್ದೀನಿ ಒಣ ಚಿಂತಿ ಯಾಕೆ ಮಾಡ್ತಿದ್ದೀನಿ ಒಣ ಚಿಂತಿ ನಿನಗ ಬಡಕೊಂಡಾದೋ ಮಾಯದ ಭ್ರಾಂತಿ ನಿನಗ ಬಡಕೊಂಡಾದೋ ಮಾಯದ ಭ್ರಾಂತಿ ಅದಕ ಜೋತುಕೊಂಡು ನೀ ಕುಂತಿ ನಾಳೆ ಯಮ ಕೇಳಿದರ ಏನಂತಿ ಏನಂತಿ ಅದಕ ಜೋತುಕೊಂಡು ನೀ ಕುಂತಿ ನಾಳೆ ಯಮ ಕೇಳಿದರ ಏನಂತಿ ಯಾಕೆ ಮಾಡ್ತಿದ್ದೀನಿ ಒಣ ಚಿಂತಿ ಯಾಕೆ ಮಾಡ್ತಿದ್ದೀನಿ ಒಣ ಚಿಂತಿ ಯಾಕೆ ಮಾಡ್ತಿದ್ದೀನಿ ಒಣ ಚಿಂತೆ ಶಿವ ಸಂಭಜೈ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ ಶರಣ ಸಂತ ಮಹಾಂತರ ಕಳಕಳಿಯದ ನಮ್ಮೆಲ್ಲರ ಮೇಲೆ ಸಂಸಾರ ಅನ್ನುವ ಬಲೆಯಿಂದ ಈ ಮನುಷ್ಯ ಜೀವಿ ಹೊರಗೆ ಬಂದು ತನ್ನ ಉದ್ಧಾರವನ್ನು ತಾನು ಮಾಡ್ಕೋಬೇಕು ಅಂತ ತಿಳ್ಕೊಂಡು ಅನಂತ ಶರಣ ಸಂತ ಮಹಾಂತರು ಉಪದೇಶವನ್ನು ಮಾಡುತ್ತಲಿದ್ದಾರೆ. ಅದೆಲ್ಲವನ್ನ ಕೇಳದೆಯೋ ಹಾಗೆಯೇ ಕುಳಿತುಕೊಂಡು ಜೀವಿ ಮಾಡಬಾರದ ಕರ್ಮಗಳನ್ನು ಮಾಡಿ ಕಷ್ಟಪಟ್ಟು ದುಃಖ ಪಡ್ತಾ ಇದ್ದಾನೆ. ಆದರೂ ಸಹಿತ ಮನುಷ್ಯ ಜನ್ಮಕ್ಕೆ ಹೇಸಿಕೆ ಅನ್ನತಕ್ಕಂಥದ್ದಿಲ್ಲವಲ್ಲ. ಬಹಳಷ್ಟು ಕಳಕಳಿಯದ ಮಹಾಂತರಲ್ಲಿ ಶರಣ ಸಂತ ಮಹಾಂತರಲ್ಲಿ ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಶಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ಇದನ್ನೆಚ್ಚಿ ಕೆಡದಿರು ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೈವನ ಅಂದರು ಬಸವಣ್ಣವರು. ಅಲ್ಲ ಮಹಾಪ್ರಭುದೇವರು ಬರೀತಾರೆ ಕೇಳಿ ಪುಣ್ಯಾತ್ಮರೇ, ಸಂಸಾರವೆಂಬ ಹೆಣವ ಬಿದ್ದಿರೆ ತಿನ್ನಲು ಬಂದ ನಾಯಿಗಳ ಜಗಳ ನೋಡಿರೆ. ಸಂಸಾರವೆಂಬ ಹೆಣವ ಬಿದ್ದಿರೆ ತಿನ್ನಲು ಬಂದ ನಾಯಿಗಳ ಜಗಳ ನೋಡಿರೆ. ನಾಯಿಗಳ ಜಗಳ ಕಂಡು ಹೆಣವೆದ್ದು ನಗುತ್ತಲಿದೆ, ಗುಹೇಶ್ವರ ಲಿಂಗ ಅಲ್ಲಿ ಇಲ್ಲ ನೋಡಯ್ಯ ಅಂದ್ರವರು. ಅಂದ್ರೆ ಸಂಸಾರ ಅಂದ್ರೆ ಹೆಂಗದರಿ? ಸತ್ತು ಹೆಣ ಇದ್ದಂಗದಂತ. ಸತ್ತು ಹೆಣವನ್ನ ತಿನ್ನುವ ಸಲುವಾಗಿ ಹೆಂಡತಿ ಬಂದಳು, ಗಂಡ ಬಂದ, ಮಗ ಬಂದ, ಸೊಸಿ ಬಂದಳು, ಮೊಮ್ಮಕ್ಕಳು ಬಂದರು.
ಅದು ನನಗೆ ಬೇಕು, ಇದು ನನಗೆ ಬೇಕು, ನನ್ನ ಪಾಲಿಗೇನು ನಿನ್ನ ಪಾಲಿಗೇನು, ಎಲ್ಲವನ್ನೇ ಇದನ್ನ ಚಿಂತನೆ ಮಾಡ್ಕೋವಂತ ನಿಂತರು. ಇವರೆಲ್ಲರೂ ನಾಯಿಗಳು ಜಗಳಾಡೋದು ನೋಡಿ ಸತ್ತಿದ ಹೆಣ ಎದ್ದು ನಗುತ್ತದಂತ. ಪುಣ್ಯಾತ್ಮಗಳೇ, ನಾ ಮೊದಲೇ ಸತ್ತವಿದ್ದೀನಿ, ನಾ ಸತ್ತ ಹೆಣ ಮೊದಲನ ಇದ್ದೀನಿ, ನನ್ನನ್ನು ತಿಳುವ ಸಲುವಾಗಿ ಇಷ್ಟು ಜಗಳ ಮಾಡಾಕತ್ತಿರಲ್ಲ, ನೀವು ಪರಮಾತ್ಮನ ಧ್ಯಾನ ಯಾವಾಗ ಮಾಡೋರು ಅಂತ ಸತ್ತ ಹೆಣ ಸಹಿತ ಕೇಳ್ತಾವ. ಮಾಟಿ ಕಹೇ ಕುಂಭಾರಕು, ಸಂತ್ರಮ ರಹಿದಾಸ ಬರಿತಾನೆ. ಮಾಟಿ ಕಹೇ ಕುಂಭಾರಕು ತುಹಿ ಯಾರು ಭಯೋಗಿ ಮೋಹಿ. ಏ ಕುಂಭಾರ, ಕುಂಭಾರ ಏನ್ ಮಾಡ್ತಿರ್ತಾನ, ಮಣ್ಣನ್ನ ಕೆಸರನ್ನ ತುಳಿದು ಗಡಿಗೆ ಮಾಡ್ತಿರ್ತಾನ. ಕೆಸರನ್ನ ತುಳಿಯತಕ್ಕಂಥ ಸಂದರ್ಭದೊಳಗ ತುಳಿಸಿಕೊಳ್ಳತಕ್ಕಂಥ ಮಣ್ಣ ಅಥವಾ ಕೆಸರ ಅಂತದಂತ. ಏ ಕುಂಭಾರ, ನೀ ಏನ್ ತುಳಿತೋ ನನಗ, ನೀ ಏನ್ ತುಳಿತಿ ನನಗ, ನಾವಮ್ಮ ಜಾರ್ ಕಟ್ಟ ನಿನಗ ತುಳಿದಂದ್ರ ಆ ಗೋರೆಯಾಗಿಂದ ಎದ್ದು ಮೇಲೆ ಬರಬಾರ್ದು, ನೀ ಆ ನಮ್ಮನ್ನ ತುಳಿತೀನಿ ಅಂತ ಮಣ್ಣ ಸಹಿತ ಉಪದೇಶ ಮಾಡ್ತದಂತ. ಜಡಭರಿತವಾದ ಮಣ್ಣ. ನಮ್ಮ ಗುರುಗಳಿಗೆ ನಾ ಕೇಳದ ಒಂದಿನ, ಯಾರೇ ತೀರ್ಕೊಂಡ್ರಂದ್ರ ಮ್ಯಾಲ ಒಳ ಗೋರೆಯಾಗಿಟ್ಟು ಮ್ಯಾಲ ಎತ್ತರಗಟ್ಲೆ 4 ಮೊಳ ಮಣ್ಣು ಇಟ್ಟು ಅದ್ರ ಮ್ಯಾಲೆ ಯಾಟ ದೊಡ್ಡ ಕಲ್ಲು ಇಡ್ತಾರಲ್ಲಪ್ಪ, ಯಾಕ ಅಂತ ಕೇಳ್ದ. ಆವಾಗ ಅವ್ರು ಹೇಳಿದ್ರು, ಇದು ಹುಟ್ಟದ ಹಿಡ್ಕೊಂಡು ಸಾಯತಕ್ಕ ನಂದು 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 ಒಂದು ಸತ್ತದ, ಅಚಾನಕ್ ಮ್ಯಾಲೆ ಎದ್ದು ಬರಬಾರ್ದತ್ತಕ್ಕೋ ದೊಡ್ಡ ಕಲ್ಲು ಇಟ್ಟು ಬರ್ತಾರ ಅಂದ್ರಂತ. ಯಾಕಿಷ್ಟು ಹೇಳಕ ಪ್ರಯತ್ನ, ಇಲ್ಲಿ ಹೇಳಕ್ ತಾತ್ಪರ್ಯ ಏನಂದ್ರೆ, ಸಂಸಾರ ಅನ್ನುವುದನ್ನು ನಾವು ಎಷ್ಟು ಜನ ಪ್ರೀತಿಯಿಂದ ಮಾಡಾಕತ್ತೀವಿ ಅಂತ ಕೇಳಿದ್ರೆ, ಚಿಜ್ಜಡ ಗ್ರಂಥಿ ಅಂತ ಹೃದಯದೊಳಗೆ ಒಂದು ಗ್ರಂಥಿ ಐತಿ, ಚಿಜ್ಜಡ ಗ್ರಂಥಿ. ಅದು ಬಿಡಿಸಾಕ ಬ್ರಹ್ಮನಿಂದಲೂ ಸಾಧ್ಯ ಇಲ್ಲ ಅಂತ. ಬ್ರಹ್ಮ ವಿಷ್ಣು ಮಹೇಶ್ವರ ಆದಿಗಳಿಂದಲೂ ಕೂಡ ಹೃದಯದೊಳಗಿರ್ತಕ್ಕಂಥ ಚಿಜ್ಜಡ ಗ್ರಂಥಿ, ಈಕಿ ನಮ್ಮಾಕಿ ಇವ ನಮ್ಮವ, ಇದೇನ್ರಿ ಇಷ್ಟು, ಈಕಿ ನಮ್ಮಾಕಿ ಇವ ನಮ್ಮವ, ಇದೇನ ಗ್ರಂಥಿ ಅದ, ನಾನು ಮತ್ತು ನನ್ನದು, ಮೀ आणि माझे. ही काय 2 शब्द आहे. साक्षात परब्रह्म आले तर पण ते सोडू शकत नाही. ಸಾಕ್ಷಾತ್ ಪರಮಾತ್ಮನೇ ಬಂದರೂ ಸಹಿತ ಅದು ಬಿಡಿಸಕ್ಕೆ ಸಾಧ್ಯ ಇಲ್ಲತ್ತ. ಅಚಾನಕ್ ಯಾವಾದ್ರೂ ಬಿಡಿಸೋ ಪಕ್ಕ ಗಣಸ ಯಾವ ಇದ್ರೆ ಅದು ಶ್ರೇಷ್ಠ ಸದ್ಗುರುನಾಥ ಒಬ್ಬನೇ ಮಾತ್ರ ಬಿಡಿಸ್ತಾನಂತ. ನೋಡ್ರಿ ಅದ್ಯಾಂಗ್ರಿ ಅಂತ ಕೇಳಿ ಸುಮ್ಮನೆ ನಿಮ್ಮ ನೆನಪಿಗೆ ಬರಂಗೋದು ಉದಾಹರಣೆ ಹೇಳ್ತೀನಿ. ಒಂದು 7-8 ಜನ ಹುಡುಗರು ಗೋಟಿ ಆಡ್ಕೋ ಅಂತ ಕುಂತಿದ್ರು ಓಣ್ಯಾಗ ಗೋಟಿ ಆಡ್ಕೋತ ಕೂತುವಾಗ ಅಚಾನಕ್ ಗೋವಿಂದ ಭಟ್ರು ಹೊಂಟಿದ್ರು. ಗೋವಿಂದ ಭಟ್ರು ಹಾದಿ ಹಿಡಿದು ಹೊಂಟಿದ್ರು. ಅವ್ರು ಗೋವಿಂದ ಭಟ್ರು ಅಪ್ಪವ್ರ ನಮ್ಮನ ದಾರಿ ಮ್ಯಾಗ ಹೊಂಟಾಗ ಎಲ್ಲ ಹುಡುಗರು ಸ್ವಾಮಿಗಳು ಬಂದ್ರಂತ ಬಡ 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 ಎದ್ದು ಓಡಿ ಹೋದ್ರು. ಒಬ್ಬನೇ ಬಾಲಕ್ ಉಳ್ದ. ಸ್ವಾಮಿಗಳು ಮನುಷ್ಯನಿಗೆ ಹಿಂಗೆ ವಿಚಾರ ಮಾಡಿದ್ರು, ಅಯ್ಯೋ ಎಲ್ಲ ಮಕ್ಕಳು ಓಡಿ ಹೋದು, ಇದು ಒಂದೇ ಮುದ್ದು ಮಗ ಉಳಿತಲ್ಲಪ್ಪ, ನನಗಾಗಿ ಉಳಿತಲ್ಲ ಅಂತ ಆ ಹುಡುಗನ ಸಮೀಪ ಹೋಗಿ ಆ ಹುಡುಗನ ತಮ್ಮ 2 ಅಮೃತ ಹಸ್ಸದಿಂದ ಮುಟ್ಟಿ ಮ್ಯಾಲ್ಕತ್ ಎದ್ದು ನಿಂದ್ರಿಸಿ ಏನು ಕೇಳ್ತಾರೆ ನೋಡ್ರು, ತಮ್ಮ ನೀ ಯಾರ ಮಗ ಅದೀಯೋ ಅಂತ ಕೇಳಿದರು. ಸಂಸ್ಥಕನಾಯ್ ಐಕ್ತಗನಾಯ್, ತಮ್ಮ ನೀ ಯಾರ ಮಗ ಅದೀಯ ಅಂತ ಕೇಳಿದ್ರು. ಯಾರು? ಗೋವಿಂದ ಭಟ್ರು. ತಮ್ಮ ನೀ ಯಾರ ಮಗ ಅದೀಯ ಅಂತ ಕೇಳಿದಾಕ್ಷಣ 8 ವರ್ಷದ ಬಾಲಕ ಏನು ಉತ್ತರ ಹೇಳ್ತಾನೆ ನೋಡ್ರಿ. ಯಪ್ಪ ಗುರುನಾಥ, ನೀ ಯಾರ ಮಗ ಅದಿ ಅಂತ ನೀ ಕೇಳಕತ್ತಿದಿ, ಆದ್ರೆ ನಾ ಯಾರ ಮಗ ಅದೀನಿ ಅನ್ನೋದು ಹೇಳಾಕ ನನಗೆ ನಾಚಿಕೆ ಹೊಂಟದ. ಅದೇ ಹಂಗೆ ಓತಮ್ಮ, ಯಪ್ಪ ಎಷ್ಟೋ ಜನ್ಮದೊಳಗ ಅವ್ವಾಗಿನಿ, ಎಷ್ಟೋ ಜನ್ಮದೊಳಗ ತಾಯಿಯಾಗಿನಿ, ತಂದೆಯಾಗಿನಿ, ಮಾವಾಗಿನಿ, ನೆಗಣಿಯಾಗಿನಿ, ನಾದನಾಗಿನಿ, ಭಗೋಣಿಯಾಗಿನಿ. ಅನಂತ ಜನ್ಮಗಳು, 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 84 ಲಕ್ಷ ಜೀವ ರಾಶಿಯೊಳಗೆ ಹುಟ್ಟಿದೆ, ಸತ್ತಿದೆ, ಹುಟ್ಟಿದೆ. ಯಾವ ಜನ್ಮದೊಳಗಿಂದ ಮಗ ಇದ್ದೀರಿ ನಾ ಅಂತ ನಿನಗೆ ನೆನಪು ಮಾಡಿ ಹೇಳಿಲ್ಲಪ್ಪ ಅಂತ ಸಂತ ಶಿಶುನಾಳ ಶರೀಫರಂದರಂತೆ. ಯಾವ ಜನ್ಮದೊಳಗಿನ ಮಗ ನೀ ಯಾರ್ದ ಮಗ ಇದ್ದಿ ಅಂತ ಯಾವ ಜನ್ಮ ನೆನಪಿಡ್ದು ಹೇಳಿ. 184 ಜೀವ ರಾಶಿಯೊಳಗೆ ಹುಟ್ಟಿನಿ, ಸತ್ತಿನಿ, ಯಾವ ಜನ್ಮ ನೆನಪಿಡ್ದು ಹೇಳಿ ಗುರುವೇ. ಗೋವಿಂದ ಭಟ್ರು ಒಂದೇ ಮಾತಂದ್ರಪ್ಪ, ನೀ ಯಾರ ಮಗನೂ ಅಲ್ಲ, ನೀನು ಸಾಕ್ಷಾತ್ ನನ್ನ ಮಗನೇ ಇದ್ದಿ ಅಂತ ಎತ್ತಿಕೊಂಡು ಮುದ್ದಾಡಿದರಂತ. ಭವಬಂಧನವನ್ನ ಬಿಡಿಸತಕ್ಕಂಥ ಶಕ್ತಿ ಸಮರ್ಥ ಜಗತ್ತಿನೊಳಗೆ ಯಾರಾದರೂ ಇದ್ದರೆ ತದ್ವಿಜ್ಞಾನಾರ್ಥಂ ಸಮೇವಾಭಿಗಚ್ಚಿ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠ ಸದ್ಗುರುನಾಥನ ಒಬ್ಬರಿಗೆ ಮಾತ್ರ ಅದ. ನಾವೇನು ಮಾಡಾಕತ್ತೀವಿ? ಸಂಸಾರ ಅನ್ನೋದನ್ನು ಒತ್ಕೋಂತ ನಡೆದೀವಿ. ಸಂಸಾರ ಅನ್ನುವುದನ್ನು ಒತ್ಕೋಂತ ನಡೆದೀವಿ. ನಾನು ನಿಮ್ಮಂಗೆ ಗೃಹಸ್ಥನೇ ಇದೀನಿ ರೀ,
ನಾ ಏನು ಸನ್ಯಾಸಿ ಅಲ್ಲ, ನಾನು ನಿಮ್ಮ ಜೊತೆಗೆ ಗೃಹಸ್ಥನಾದೀನಿ. ಅಷ್ಟೇ ಅಲ್ಲ, ಜಗದೊಳಗೆ ಭೂಮಂಡಲದ ಮೇಲೆ 12ನೇ ಶತಮಾನದೊಳಗೆ ಹಿಡಿದಲ್ಲ, ಜಗತ್ತು ಎಂದು ಹುಟ್ಟ್ಯದ ಅಂದಿನ ಹಿಡ್ಕೊಂಡು ಇಲ್ಲಿಯ ಪರ್ಯಂತರವಾಗಿ ಅನೇಕ ಸಂತ ಶರಣ ಮಹಂತರೆಲ್ಲೂ ಜನ್ಮವನ್ನು ತಾಳ್ಯಾರ. ಪ್ರತಿಯೊಬ್ಬರೆಲ್ಲೂ ಗೃಹಸ್ಥರಾಗಿಯೇ ಬಾಳಿ ಬದುಕ್ಯಾರ. ಆನಿ ಅಂಬಾರಿ ಬಂಡಿ ತುಂಬ ಅನ್ನವಿದ್ದರೇನೋ ತಾನೊಂಬುದು ಪಡಿಯಕ್ಕಿ, ಕುಡಿಯುವುದು ನೊರೆವಾಲು ಮಲಗುವುದು ಅರ್ಧ ಮಂಚ. ಎಂಥ ಮಾತು ಹೇಳಿದ್ರು ಮೋಳಿಗೆ ಮಾರಯ್ಯನ ಧರ್ಮಪತ್ನಿ ಗಂಗಾದೇವಿ. ನಾವೇನು ತಿಳಿದೀವಿ ಏನಂದ್ರೆ, ಈ ಸಂಸಾರ ಅನ್ನೋದನ್ನು ನಾವ ಮತ್ತಾಕತ್ತೀವಿ, ನಮ್ಮಿಂದಲೇ ನಾನೇ ಮಾಡಾಕತ್ತೀನಿ ಅಂತ ಭಾರ ಆಗ್ಯದ. ಎಷ್ಟು ನಿಶಯರದ ನಮಗೆ ಅಂತ ಕೇಳಿದ್ರೆ, ನಾನು ನಿನ್ನೆ ಒಂದು ಮಾತು ಹೇಳಿನಿ, ಈ ಉದಾಹರಣೆ ಹೇಳೋ ಸಲುವಾಗಿ. ದಾರು ಕುಡಿದವರಿಗೆ ನಿಶೆ ಎಷ್ಟು ತಾಸು ಇರ್ತದ ರೀ? ಬಹುಶಃ ಇಲ್ಲಿ ಯಾರು ಕುಡ್ದವ್ರು ಕಾಣಿಸಲ್ಲ, ಕುಡಿಯೋರು ಯಾರು ಇಲ್ಲಿ ಬರಲ್ಲ. ನಿಮ್ಮ ಮನ್ಸಿಗೆ ಖಾತ್ರಿ, ನಮಗಂತೂ ಖಾತ್ರಿ ಅನ್ಸಲ್ಲಾಗ್ಯದ. ಯಾಕೆ ಮೂವತ್ತೆ ಸಣ್ಣ ಅಲಗತ್ತಾವ. ನಿಮಗೊಂದು ಮಾತು ಹೇಳ್ತಾ ಕೇಳ್ರಿ, ನಮ್ಮ ಹುಜರಿಗೆ ಬಂದು ಹೇಳ್ತಾರೆ ಸ್ವಾಮಿಗಳ, ಒಟ್ಟು ಚಟ ಮಾಡಿ ಹೋದರೆ ಪರಮಾತ್ಮ ಕರ್ಕೋತಾನತ್ತ ಅವ್ರಿಗೆ. ಏನಾರ ಒಂದು ಬಿಟ್ಟು ಬಂದಿದ್ದಿ ಅಂದ್ರೆ ಹೋಗಿ ಮತ್ತಂತಾನತ್ತವ. ಅವ ಎಲ್ಲಿದ್ದು ಕಲ್ತಾನೆ ಈ ಚಟ ಯಾರಿಕೂನ? ಎಲ್ಲ ಚಟ ಮಾಡಿನೇ ಹೋಗತ್ತ ಅವನು ಬಲ್ಲಿ, ಎಲ್ಲ ಮಾಡಿ ಹೋಗತ್ತಕ್ಕೆ ಅವ ಎಲ್ವತ್ತಾನೆ ಯಾರಿಕೂನ? ನಿಮ್ಮ ಮುಖ ನೋಡಂಗಿಲ್ಲವ, ಇವು ಮುಖ ದರಿದ್ರ ಮುಖ ಅಂತ ಮತ್ತೆಲ್ಲರೂ ಓಡಿ ಹೋಗ್ತಾನವ. ಗಣಪತಿ ಒಂದು ಸಲ ಭೂಮಂಡಲಕ್ಕೆ ಚೌತಿಗೆ ಬಂದ, 5 ದಿವಸ ಕುಂತ, ಬರುವಾಗ ಆನಂದದಿಂದ, ಹೋಗುವಾಗ ಡಿಂಗ್ಡಾಂಗ್ ಮಾಡ್ಕೊತ ಹೋದವ, ನಕ್ಕೋ ಅಂತ ಡ್ಯಾನ್ಸ್ ಮಾಡ್ಕೊತ ಹೋದ. ಪಾರ್ವತಿ ಕೇಳಿದ್ರು, ಎಲ್ಲ ವಿಘ್ನ ಪರಿಹಾರಕರ್ತ, ಎಲ್ಲ ವಿಘ್ನ ದೂರ ಮಾಡಿ ಬಿಡೋದು ಬಿಟ್ಟು ಹಿಂಗ್ಯಾಕೆ ಡ್ಯಾನ್ಸ್ ಮಾಡ್ಕೊತ ಹೊಂಟು ಅಂತ ಕೇಳಿದಳತ್ತ ಅವ್ವ. ಅವಾಗ ಗಣಪತಿ ಹೇಳ್ದತ್ತ, ಯವ್ವ ಕಲಿಯುಗದ ಜನರ ಜೋಡಿ ಬೆನ್ ಹತ್ತಿ ನಾನು ಹಂಗಾಗಿಬಿಟ್ಟಿನಿ ಅಂದತ್ತ. ನಿಮ್ಮ ಕೈಯಾಗ ದೇವ್ರು ಸಿಕ್ಕು ಅಂದ್ರೆ ಅವರಿಗೂ ನಿಮ್ಮಂಗ ಮಾಡ್ಕೊಂತ ತೆಗಿತೀರಿ ಹೊರತಾಗಿ ಅವ್ರಂಗ ನೀವು ಆಗಕ್ಕೆ ಸಾಧ್ಯ ಇಲ್ಲ. ದಾರು ಕುಡ್ದವ್ರಿಗೆ ನಿಶಾ 3 ತಾಸು ಇರ್ತದಂತ. ಆದ್ರೆ ಭರ್ತೃಹರಿಗಳು ಒಂದು ಮಾತನ್ನು ಬರೀತಾರೆ. ರಾಜ ಭರ್ತೃಹರಿ ತಮ್ಮ ನೀತಿ ಶತಕದೊಳಗೆ ಒಂದು ಮಾತನ್ನು ಬರೀತಾರೆ ಪುಣ್ಯಾತ್ಮರು. ದೃಷ್ಟ್ವಾ ಜನ್ಮಜರ ವಿಪತ್ತಿ ಮರಣಂ ತ್ರಾಸಸ್ಯ ನೋಪದ್ಯತೆ ಪೀತ್ವಾ ಮೋಹ ಮದಿರ ಅಮಲೇ ಉನ್ಮಾದ ಹೂತ್ ಜಗತ್. ಜಗದೊಳಗಿರ್ತಕ್ಕಂಥ ಸಮಸ್ತ ಮನುಜೀವಿಗಳೆಲ್ಲವೂ ಮೋಹ ಅನ್ನತಕ್ಕಂಥ, ಮಮತೆ ಅನ್ನತಕ್ಕಂಥ ನಶಾ ಕುಡಿದು ಬಿಟ್ಟಾರ, ದಾರು ಕುಡಿದು ಬಿಟ್ಟಾರ. 3 ತಾಸು ಅದು ದಾರು ಕುಡಿದ ನಿಶೆ ಇಳಿತದ. ಆದರೆ ಈ ನಿಶೆ ಏನದ ಇಳಿಸಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದೇ ಹೆಂಗ್ರಿ ಅಂತ ಕೇಳ್ರಿ. ಇಬ್ರು ಗೆಳೆಯರು ಹತ್ತಿ ಬೆಳೆದ್ರು. ಹತ್ತಿ ಬೆಳೆದು ಭಾಳ ಈ ಕಡೆ. ಇಬ್ಬರು ಕೂಡಿ ಮಾತಾಡ್ಕೊಂಡು ಒಂದು ದಿವಸ ನಡಿ ಬಿಜಾಪುರಕ್ಕೆ ಮಾರಿ ಬರಮಂತ, ಅವ ಒಂದು ಟೆಂಪು ಇವ ಒಂದು ಟೆಂಪು ಗಾಡ್ಯಾಗ ಹೇರಿ, ರೇಷ್ಮೆ ಬಟ್ಟೆ, ತಲೆ ಮ್ಯಾಗ ರೇಷ್ಮೆ ರುಮಾಲ್, 4 ಬಳ್ಳಿ ಉಂಗ್ರ, ಕಿಶಾದಾಗ 10-20 ಸಾವಿರ ರೂಪಾಯಿ, ಕ್ವಾರ್ ಮಿಸ್ಸಿ ಸೆಂಟ್ ಗಿಂಟ್ ಹೊಡ್ಕೊಂಡು ಇಬ್ಬರು ಗಾಡಿ ಮಾಡ್ಕೊಂಡು ಹೋದ್ರು. ನಿಲಾವ್ ಮಾಡಿದರು. ಅವ 1 ಲಕ್ಷ ರೂಪಾಯಿ ಹತ್ತಿ ಮಾರ್ದ, ಇವ ಒಂದು 10 ರೂಪಾಯಿ ಲಕ್ಷ ಮಾರ್ದ. 4 ಗಂಟೆ 3 ಗಂಟೆ ಸುಮಾರಕ್ಕೆ ಎಲ್ಲ ನಿಲಾವ ಕಿಶಾದಾಗ ರೊಕ್ಕ ಬಂದು ಬಿದ್ದು. ಇಬ್ಬರು ಮಾತಾಡಕತ್ರು. ರೊಕ್ಕಂತೂ ಕಿಶಾದಾಗ ಬಿದ್ದಾವ. ಬೋಸೆ ಟೆಂಪೋದವ ಎಲ್ಲೇನು ಹುಡುಕ್ಯಾಡೋದು ಆಗೋದಿಲ್ಲ. ಮತ್ತು ಹೊಟ್ಟಿ ಅಂತೂ ನಮಗೆ ಹಸ್ತದ. ಏನು ಮಾಡಮ್ ಅಣ್ಣ ಅಂದ ದೋಸ್ತ. ಏನಿಲ್ಲ, ಸ್ವಲ್ಪ ದಾಬಾ ಅದಾವಲ್ಲ, ಊಟ ಮಾಡಮ್ ನಡಿ ಅಂತ ಹೇಳಿ ದೊಡ್ಡ 5 ಸ್ಟಾರ್ ಹೋಟೆಲ್ಗೆ ಹೋಗಿ ಊಟ ಮಾಡಿದರು. ಊಟ ಮಾಡಿದ್ರು ಅಂದ್ರೆ ಏನೂ ಆಗ್ತಿದ್ದಿಲ್ಲ. ಅದು ಅವರು ಊಟ ಮಾಡಿ ನೀರು ಕುಡಿಲಿಲ್ಲ. ಏನು ಕುಡಿದಾರೆ ನಿಮಗೆ ಹೆಂಗೆ ಗೊತ್ತದು? ಎಷ್ಟು ಚಂದ ನೋಡಿ ಬಂದವ್ರ ಹಂಗೆ ಹೇಳಕತ್ತಾರ ಅವರು. ದಾರು ಕುಡಿದ್ರು ಅವರು. ನೀವು ಅವರ ಕಿವಾ ಚಚ ಬರಾಬರ ಹಾಕೇನೆ. ಅವ್ರು ಏನು ಮಾಡಿದ್ರು, ಊಟ ಮಾಡಿ ನೀರು ಕುಡಿಲಿಲ್ಲ. ಅವ್ರು ಏನು ಹೇಳಿದ್ರಲ್ಲ ಅದು ಕುಡಿದ್ರು ಅವರು. ಮತ್ತು ಅದು ಕುಡ್ದಾಕ್ಷರ ಅದು ತನ್ನಾಗ ಮಾಡ್ಕೊಳ್ಳೋದು. ಅದು ಇವ್ರಂಗಿರಲ್ಲ. ಅದು ಮೊದಲು ವಾಬಿದ್ದ, ಈಗೇನಾದ್ರು ಅವರು ಇಬ್ಬರಾದರು. ಇಬ್ಬರು ಕಿಶಾದನ್ ರೊಕ್ಕ 1000 ರೂಪಾಯಿ ಬಿಲ್ ಕೊಟ್ಟು ಹೊರಗೆ ಬಂದರು. 3:30 ಗಂಟೆ ಇತ್ತು ನೋಡ್ರಿ. ಸೀದಾ ಇದ್ದವನಿಗೆ ನಿಶೆ ಏರಿರ್ತದೆ ಸಂಸಾರದ. ಈಗ ಮ್ಯಾಲ ಒಳಗೆ ಒಂದು ಹೋದಾಕ್ಷಣ ಪಕ್ಕ ನಿಶೆ ಏರ್ತು. ಇಬ್ಬರು ಮಾತಾಡಕತ್ರು. ಎಣ ಇಲ್ಲಿ ಗೋಳಗುಮ್ಮಟ್ಟದ ಅಂತ ಹೇಳ್ಯಾರ, ನಡಿ ನೋಡಿ ಬರಾಮಿ. ಇಬ್ಬರು ನಿಶೆದಾಗ ಗೋಳಗುಮ್ಮಟ್ಟಕ್ಕೆ ಬಂದರು. ಟಾಂಗದಾಗ ಕುಂತು ದೊಡ್ಡ ಗೋಳಗುಮ್ಮಟ್ಟದು ಆದಿಲ್ ಶೇಖ್ ಕಡಿಸಿದಂತ ಇದರಿಗೆ ನಿಂತರು. ಮಾತಾಡಕ್ಕೆ ಶುರು ಮಾಡಿದ್ರು. ಮತ್ತು ಇವರು ರೊಕ್ಕ ಕದೆಯವ್ರೊಬ್ರು ಇರೋರೇ ಇಲ್ಲ. ಅವ್ರು ನಿಷೇಧಾಗ ಆಗ್ಯವ್ರ ಕದೆಯವ್ರೊಬ್ರು ಇರೋರೇ ಇಲ್ಲ.
ಅವ್ರ ಹಿಂದೆ ನನ್ನಂತವ ಬಂದ. ಇವರಿಬ್ಬರು ಮಾತಾಡಕತ್ರು. ಏಣ ಎಷ್ಟು ದೊಡ್ಡದು ಕಟ್ಟ್ಯಾರಿದು ಗೋಳ ಗುಮ್ಮಟ, ಇಟ್ಟು ಎತ್ತರ ಕಟ್ಕೋ ಅಂತ ಬಂದಾರ, ಏನ ಮ್ಯಾಲಿನ ಹಿಡ್ಕೊಂಡು ತೆಳ ಕಟ್ಕೋತ ಬಂದಾರೋ ಏನು ತೆಳಗಿನ ಹಿಡ್ಕೊಂಡು ಮ್ಯಾಲೆ ಕಟ್ಕೋತ ಹೋಗ್ಯಾರೋ ಅಂದ. ಅವಾಗ ದೋಸ್ತ್ ಹೇಳ್ದ, ಅಣ್ಣಿದ್ದವ, ಏಯ್ ತಮ್ಮ, ತೆಳಗಿನ ಹಿಡ್ಕೊಂಡು ಮ್ಯಾಲೆ ಕಟ್ಕೋತ ಹೋದ್ರೆ ಇಳಿಲಿಕ್ಕೆ ಬರಂಗಿಲ್ಲ. ಮತ್ತೇನು ಮಾಡ್ಯಾರ, ಮ್ಯಾಲಿನ ಹಿಡ್ಕೊಂಡೇ ತಳತ ಕಟ್ಕೋತ ಬಂದಾರ ಅಂದವ. ಹೂನ್ ಏನು ಬೇಕ್ರಿ, ನೀವು ಯಾರು ಏನೋ ಅನ್ನಕ್ಕೆ ಸಾಧ್ಯ ಇಲ್ಲ ಹೇಳಿ. ಇವ ಹಿಂದೇನು ನಿಂತಿದ, ಬಿಜಾಪುರ ವಾಸಿ. ಅಣದಿರ ಇದು ಗೋಳ ಗುಮ್ಮಟ ನಮ್ಮ ಊರಾಗ ಭಾಳ ದಿವಸಗಟ್ಲೆ ಇತ್ತು, ಭಾಳ ಚೆನ್ನಾಗಿದೆ, ಬ್ಯಾಸ್ರಾಗ ನಮಗೆ ನೋಡಿ ನೋಡಿ ಇದಕ್ಕೆ ನಾವು ಮಾರಾಕ ಇಟ್ಟಿಗಿಟ್ಟಿವಿ, ಮಾರವ್ರಿದ್ದೇವೆ ನಾವು, ಇದಕ್ಕೆ ತಗೋತೀರೇನು ಅಂದ. ಕಿಶದವ್ರು ಹಾಕಿದ್ದವಲ್ರಿ, ಮಾರ್ತೀರಿ, ಮಾರವ್ರಿದ್ದೇವೆ ನಾವು, ಎಷ್ಟಕ್ಕೆ ಹೇಳ್ತೀರಿ, 2 लाख ರೂಪಾಯಿ ಅಂತ. ಮತ್ತು ಮಾರ್ಯಾರಲ್ಲ ರೊಕ್ಕ ರೂಪಾಯಿ, ಯಾಕಿರ್ಲಕ್ರಿ ಮತ್ತೇನದ, ಏನು ಹೇಳ್ತೀರಿ ರೇಟ ಕೇಳೇ ಬಿಡ್ರಿ ಅಂತಂದಾಕ್ಷಣ 2 लाख ರೂಪಾಯಿ ತಗೋರ್ಲಕ್ಕ, 2 लाख ರೂಪಾಯಿ ಕೊಟ್ಟರು. ಮತ್ತು ಅದಕ್ಕೆ ಒಯ್ಬೇಕಲ್ಲ ಈಗ ಊರಿಗೆ, ಎಲ್ಲಿಗೆ ಕಡ್ಕೊಳಕ್ಕೆ ತರಬೇಕಲ್ಲ, ಅದಕ್ಕೆ 100 ಕಿಲೋಮೀಟರ್ ಕಡ್ಕೊ ತರಬೇಕಲ್ಲ ಗೋಳ ಗುಮ್ಮಟಕ್ಕೆ, ಒಯ್ರಿ ಅಣ್ಣ ಅಂಥೇಳಿ ಅವ ಏನು ಮಾಡ್ದ, ಅಲ್ಲೇ ಗಾಡಿ ಮರಿ ಒಯ್ತಾರೆ ಹೆಂಗೆ ನೋಡ್ಬೇಕಲ್ಲ ಅವ ಭೀ. ಗಾಡಿ ಮರಿ ನಿಂತ ಕ್ಷಣ ಇವ್ರಿಬ್ರು ಏನು ಮಾಡಿದ್ರು ನೋಡಪ್ಪ, ಮಾತಾಡಕ್ಕೆ ಶುರು ಮಾಡಿದ್ರು. ಇದಕ್ಕೆ ಟಾಂಗಾದಾಗಂತೂ ಇಲ್ಲಿಗೆ ಬರಂಗಿಲ್ಲ, ಬಸ್ಸರ ಇಲ್ಲಿ ಬರಂಗಿಲ್ಲ, ವಿಮಾನ ಮ್ಯಾಗೆ ಹೇರಾಕನು ಬರಂಗಿಲ್ಲ, ಮತ್ತೆ ಏನು ಮಾಡೋದು, ಒತ್ಗೋ ಇದಕ್ಕೆ. ಈ ಒಂದು ಗೋಳ ಗುಮ್ಮಟಕ್ಕೆ ನಾ 3 ತಕ ಒತ್ಗೋ ತಗೊಂಬ, ಯಾಕೆ ತಾಕತ್ ಭಾಳ ಅದ, ಶಕ್ತಿ ಭಾಳ ಅದ ನಮ್ಮ ಅಂತಕ, ಹಂಗ ಒತ್ಕೋತ ಹೋಗೋಣ ಅಂತ ಹೇಳಿ ತಲೆ ಮ್ಯಾಗಿನ ರೇಷ್ಮೆ ಪಟಕ ತೆಗೆದಿಟ್ರು, ಶರ್ಟ ಕಳೆದಿಟ್ರು, ಉಂಗುರ ಅದ್ರೊಳಗೆ ಸುತ್ತಿಟ್ಟು ಒತ್ತಾಕ ಶುರು ಮಾಡಿದ. ಅಚಾನಕ್ ಒತ್ತಾಳಿಗೆ ತಲೆಗೆ ಬಿದ್ದು ಅಂದ್ರೆ ಯಾರ್ದಾರೆ ಪಾಲಾಗ್ತದ, ಉಂಗುರ ಬೆಂಗ್ರ ಎಲ್ಲ ಒತ್ತಿಟ್ಟು ಒತ್ತಾಟಲ್ಲಿ ರೌಂಡ್ ಸುತ್ತಮುತ್ತೆಲ್ಲ ಕಂಟಿದಾವ, ಅಲ್ಲಿ ತಾರಿನದ ಅದ್ರ ಮ್ಯಾಗ ಇಟ್ಟು ಒತ್ತಾಕ ಶುರು ಮಾಡಿದರು. ಯಾವುದನ್ನ ನಮ್ಮ ಜೊತೆಗೆ ಮಾತಾಡ್ರಂಗೆ ಯಾವುದನ್ನ ಒತ್ತಾಕತ್ರು, ಗೋಳ ಗುಮ್ಮಟ ಒತ್ತಾಕ ಶುರು ಮಾಡಿದ್ರು. ಒತ್ತಾಕ 1 ತಾಸು ಒತ್ತಿದ್ರು, 2 ತಾಸು ಒತ್ತಿದ್ರು. 2 ತಾಸು ಒತ್ತಿದ ನಂತರ ಮಗಲಾಗಿದ್ದು ತಮ್ಮ ಕೇಳ್ದ, ಎಣ ನಾವು ಎಷ್ಟು ದೂರ ಬಂದೀವಿ ಒತ್ಗೋತ ಗೋಳ ಗುಮ್ಮಟವನ್ನ ಅಂತಂದವ. ಅವಾಗ ಹಿಂದೆ ಒಳಗೆ ನೋಡ್ತಾನ, ಅವ ಏನು ರುಮಾಲ ಹಂಗಿಟ್ಟಿದ್ರು ಅವು ಭೀ ಕಾಣಿಸಲ್ಲ, ಅವು ಭೀ ತೊಗೊಂಡು ಹೋಗಿದ್ದವ, ಅವು ಏನು ಕಾಣಿಸ್ಲಿಲ್ಲಲ್ಲ. ಅವಾಗ ಇವ ಅಣ್ಣಿದ್ದವನಿಗೆ ತಮ್ಮ ಹೇಳ್ತಾನ, ಎಣ ನಾವು ಭಾಳ ದೂರ ಬಂದೀವಿ, ಎಷ್ಟು ದೂರ ಬಂದೀವಿ, ನಾವೇನು ರುಮಾಲ ತೆಗೆದಿಟ್ಟಿದಲ್ಲ ಅವು ಕಾಣಿಸಲ್ಲಾಗ್ಯಾವ, ಅಷ್ಟು ದೂರ ಬಂದೀವಿ ನಾವು. 1 ತಾಸು ಒತ್ತಿದ್ರು, 2 ತಾಸು ಒತ್ತಿದ್ರು, 3 ತಾಸು ಒತ್ತಿದ್ರು, ನಿಶಾ ಪಕ್ಕ ಇಳಿತು. ನಿಶಾ ಯಾವಾಗ ಇಳಿತು ಆವಾಗ ಎಣ ಎಲ್ಲಿಗಾರ ಬಂದೀವಿ ನೋಡಮ್ಮಿ ಅಂತಂದ ಕ್ಷಣ ಎಲ್ಲಿ ನಿತ್ತಾರ ಅಲ್ಲೇ ನಿತ್ತು ಬಿಟ್ಟಾರ. ಅದು ಆ ಕಡೆನೂ ಸರ್ದಿಲ್ಲ, ಈ ಕಡೆ ಭೀ ಸರ್ದಿಲ್ಲ, 1 ಇಂಚು ಸಹಿತ ಅದು ಸರ್ದಿಲ್ಲ. ಅವಾಗ ಎಲ್ಲ ಯಪ್ಪ ಕಿಶದಲ್ಲಿ ರೊಕ್ಕ ಭೀ ಹೋದು, ರುಮಾಲ್ ಹೋಯ್ತು, ಅಂಗಿ ಹೋಯ್ತು, ಕೈಯ ಉಂಗ್ರು ಹೋದು, ಎಲ್ಲ ಹೋದು, ಗೋಳ ಗುಮ್ಮಟರ ಇಲ್ಲಿ ಅದ, ಯಾವ ತೊಗೊಂಡು ಹೋದವ. ನೀವಲ್ಲ ಗೋಳ ಗುಮ್ಮಟ ಅಲ್ಲ, ಗೋಳ ಗುಮ್ಮಟ ಅನ್ನುವುದೇ ಸಂಸಾರ. ಸಂಸಾರ ಅನ್ನತಕ್ಕಂಥ ಹೆಂಡತಿ ಮಕ್ಕಳು ಸತಿ ಸುತ ಧನ ಕನಕ ವಸ್ತ್ರ ಒಡವೆ ಆಸ್ತಿ ಎಂಪತ್ತು ಅಷ್ಟ ಮದಗಳಿಂದ ಕೂಡಿರತಕ್ಕಂಥ ಈ ಸಂಸಾರ ಅನ್ನತಕ್ಕಂಥದ್ದೊಂದು ಗೋಳ ಗುಮ್ಮಟ. ಹಂಗ ಒತ್ತೀವಿ, ಬಾಲ್ಯ ಹೋಯಿತು, 3 ತಾಸು ಹೆಂಗೆ ಕಳೆದಿ ಗೊತ್ತಿಲ್ಲ, ಬಾಲ್ಯ ಅನ್ನೋದು ಹೋಗಿಬಿಡ್ತು. ಯೌವನ ಅವಸ್ಥೆಯೊಳಗೆ ಶಕ್ತಿ ಬಹಳ ಬಂತು. ಸುಮ್ಮ ಮಜಾ ಹೇಳ್ತೀನಿ ಕೇಳ್ರಿ ನಿಮಗೆ. ಈ ಹೆಣ್ಮಕ್ಳು ಗಾಡಿ ಮ್ಯಾಗ ಕೂತ್ರಂದ್ರೆ ಹಿಂಗೆ ಕೈ ಹಾಕ್ತಾರಿಲ್ರಿ, ಗಾಡಿಯವ್ರು ಬಸ್ತಾಗ್ರೆ ತುಮಿ ಗಾಡಿ ಮ್ಯಾಗ ಕೂಡ್ತಿರಲ್ಲ, ಮದಿಗೆ ಆ ಕಡೆ ಹೋಗಾಳಿ, ಈ ಗಾಡಿ ಮ್ಯಾಗ ಕೂತಾಕ್ಷಣ ಹೆಣ್ಮಕ್ಳು ಏನು ಮಾಡ್ತಾರ, ಕೈ ಹಾಕ್ತಾರ. ಯಾಕಂತ, ಯಾಕ್ರಿ ಬೀಳ್ಬಾರ್ದು ಅಂತ ಹೇಳಿ. ಇಲ್ಲಿ ಎಣ ನಿನ್ನ ಅಚ್ಕಿ ಮಾಡಕ್ ಹೋಗ್ಬೇಡಿ. ಅವ್ರ ಗಾಡಿ ಮ್ಯಾಗ ಕೂತ್ರಂದ್ರೆ ಇವನಲ್ಲಿ ಮೊದಲು ಒಂದು ತಾಕತ್ ತಯಾರಾಗ್ತದ. ಇನ್ನ ಏನೂ ಆಗಿಲ್ರಿ, ಸುಮ್ಮ ಗಾಡಿ ಮ್ಯಾಗ ಕೂತ್ಳು ಅಂದ್ರೆ ಇವನ್ ಬಲ್ಲಿ ಒಂದು ತಾಕತ್ ತಯಾರಾಗ್ತದ. ಎಷ್ಟು ಸ್ಪೀಡ್ ಹೋಗ್ತಾನ ಗೊತ್ತಾಗಂಗಿಲ್ಲ, ಅವ್ನು ನನಗೆ ಅಷ್ಟು ಫಾಸ್ಟ್ ಹೋಗಾಗಿರ್ತಾನ. ಆಕಿ ದುರ್ಗಾವ್ ಬಂದು ಕೂತಳು ಅಂದ್ರೆ ಇವನ ಬಲ್ಲಿ ಮರಗಪ್ ತಯಾರಾಗಿರ್ತಾನ. ಆಕಿ ಬಂದು ಕುಂತು ಹಿಂಗೆ ಹೆಗಲ ಮ್ಯಾಗ ಕೈ ಹಾಕ್ತಾಳ. ನಾ 10 ವರ್ಷ ಹಿಂದಿಂದ ಹೇಳಕತ್ತೀನಿ ರೀ, ಈಗಿಂದ ಅಲ್ಲ, ಈಗಿಂದ ಅವರೇ ಗಾಡಿ ನಡೆಸ್ತಾರ, ನೀನೇ ಅವಳ ಕೈ ನಾಳೆ ಮನ್ಸಿಗೆ ಐತಿ.
ಅವಳು ಯಾಕೆ ಕೈ ಹಾಕ್ತಾಳ ಅಂತ ನಾನು ನಮ್ಮ ಸುಬ್ಬನ ಮಹಾರಾಜರು ಕೇಳ್ದ. ಅವಾಗ ಅವ್ರು ಹೇಳಿದ್ರು, ಎಲೇ ಗಂಡನೇ, ನನ್ನ ಆಶೀರ್ವಾದ ನಿನಗದ ಹೊಡಿಗಾಡಿ ಅಂತಳತ್ತ. ಹಿಂಗ ನಮ್ಮ ಮನ್ಯಾನ ಮಾವ ಭಾಳಷ್ಟು ಪ್ರೀತಿ ಮಾಡ್ತಾನ್ರಿ ನನಗೆ. ಇಷ್ಟು ಪ್ರೀತಿ ಮಾಡ್ತಾರೆ, ನಮ್ಮ ಮಾವ ನನಗೆ ಏನೂ ಕೆಲಸನೇ ಹಚ್ಚಂಗಿಲ್ಲ ಅಂತ ಸೊಸೆ ಇದ್ದಕ್ಕೆ ಒಂದು ಭಾಷೆ ಅಂದಳು ಅಂದ್ರೆ ಸಾಕು, ಗುರು ಹೇಳಿದ ಮಾತೆಲ್ಲ ನೆನಪಾರ್ಬಿಡ್ತಾವ. ಅಲ್ಲೇ ಕತ್ತಿ ನಮ್ಮನ್ನು ದುಡಿತೀವಿ ನಾವು. ಕೇವಲ ಒಂದು ಮಾತಿನೊಳಗೆ ಈ ರೀತಿಯಾಗಿ ವ್ಯಾಮೋಹದ ಬಲಿಯೊಳಗೆ ಬಿದ್ದು ನಾವು ಕೆಲಸ ಮಾಡಾಕತ್ತೀವಿ ಅಂತಂದಾಕ್ಷಣ ಸಂಸಾರ ಹೇಳ್ತದ, ನೀ ಅಲ್ಲ, ನಿನ್ನ ಬಾಲ್ಯ ಅನ್ನತಕ್ಕಂಥ ಒಂದು ತಾಸು ಹೋಯ್ತು, ಯೌವನ ಅನ್ನುವ ಶಕ್ತಿ ಬಂದು ಹೋಯ್ತು, ಮುಪ್ಪಾವಸ್ಥೆಯೊಳಗೆ ಸಂಸಾರವನ್ನು ಒತ್ತಾಕತ್ತಿದಿ. ನೀ ಅಲ್ಲ, ನಿಮ್ಮಪ್ಪ, ನಿಮ್ಮ ಅಜ್ಜ, ನಿಮ್ಮ ಮುತ್ತಜ್ಜರು ಎಲ್ಲರೂ ಒತ್ತಿ ಹೋಗ್ಯಾರ. ನಾ ಇಲ್ಲಿಗಿದ್ದೀನಿ, ಪುಣ್ಯಾತ್ಮ ನಿನ್ನಂಥವ್ರು ಎಷ್ಟೋ ಮಂದಿ ಬಂದಾರ, ಎಷ್ಟೋ ಮಂದಿ ಹೋಗ್ಯಾರ, ನೀ ಏನು ಮಾಡಾವಿಲ್ಲಿ ಅಂತದಂತ ಸಂಸಾರ. ದೃಷ್ಟ್ವಾ ಜನ್ಮಜರ ವಿಪತ್ತಿ ಮರಣಂ ತ್ರಾಸಸ್ಯ ನೋ ಪದ್ಧತೆ ಪೀತ್ವಾ ಮೋಹ ಮದಿರ ಅಮಲೆ ಉನ್ಮಾದಹೂತ್ ಜಗತ್ತಂತ ಭರ್ತೃಹರಿಗಳು ಈ ಮಾತನ್ನ ಬರೀತಾರೆ ನೋಡಿ. ಸುಳ್ಳೇ ಸುಳ್ಳೇ ಸುಳ್ಳೋ ಸುಳ್ಳೇ ಸುಳ್ಳೇ ಸುಳ್ಳೋ ಸುಳ್ಳೇ ಸುಳ್ಳೇ ಸುಳ್ಳೋ ನೀ ಮಾಡಿದೆಲ್ಲ ಸುಳ್ಳೋ ಮಾಡಿದೆಲ್ಲ ಸುಳ್ಳೋ ಸುಳ್ಳೇ ಸುಳ್ಳೇ ಸುಳ್ಳೋ ಸುಳ್ಳೇ ಸುಳ್ಳೇ ಸುಳ್ಳೋ ಸುಳ್ಳೇ ಸುಳ್ಳೇ ಸುಳ್ಳೋ ಸುಳ್ಳೇ ಸುಳ್ಳೇ ಸುಳ್ಳೋ. ಆಶೆ ಬಿಡದೆ ಪರ ದೇಶವ ತಿರಗುತ್ತಾ, ಆಶೆ ಬಿಡದೆ ಪರ ದೇಶವ ತಿರಗುತ್ತಾ, ಶ್ರೀಶೈಲ ಹಂಪಿ ಉಳವಿಯೇ, ಶ್ರೀಶೈಲ ಹಂಪಿ ಉಳವಿಯೇ, ಕಾಶಿ ಯಾತ್ರೆಗಳೆಲ್ಲ ಸುಳ್ಳೇ, ಕಾಶಿ ಯಾತ್ರೆಗಳೆಲ್ಲ ಸುಳ್ಳೇ, ಸುಳ್ಳೇ ಸುಳ್ಳೇ ಸುಳ್ಳೋ ಸುಳ್ಳೇ ಸುಳ್ಳೇ ಸುಳ್ಳೋ ಸುಳ್ಳೇ ಸುಳ್ಳೇ ಸುಳ್ಳೋ ಸುಳ್ಳೇ ಸುಳ್ಳೇ ಸುಳ್ಳೋ. ಪಟ್ಟದಯ್ಯನು ತಾನು ಕಟ್ಟಿದ ಲಿಂಗಕ್ಕೆ, ಪಟ್ಟದಯ್ಯನು ತಾನು ಕಟ್ಟಿದ ಲಿಂಗಕ್ಕೆ ಮನ ಮುಟ್ಟಿ ಪೂಜಿತನಾಗಿಯೇ, ಮನ ಮುಟ್ಟು ಪೂಜಿತನಾಗಿಯೇ, ನಯನಿಟ್ಟು ನೋಡುವುದೆಲ್ಲ ಸುಳ್ಳೇ 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 ಸುಳ್ಳೋ ಸುಳ್ಳೇ ಸುಳ್ಳೇ ಸುಳ್ಳೋ ಸುಳ್ಳೇ ಸುಳ್ಳೇ ಸುಳ್ಳೋ ಸುಳ್ಳೇ ಸುಳ್ಳೇ ಸುಳ್ಳೋ. ನೀ ಮಾಡಿದೆಲ್ಲ ಸುಳ್ಳೋ ಮಾಡಿದೆಲ್ಲ ಸುಳ್ಳೋ ಸುಳ್ಳೇ ಸುಳ್ಳೇ ಸುಳ್ಳೋ ಸುಳ್ಳೇ ಸುಳ್ಳೇ ಸುಳ್ಳೋ ಸುಳ್ಳೇ ಸುಳ್ಳೇ ಸುಳ್ಳೋ. ಆರು ಮೂರರ ಮೇಲೆ ಏರಿ ನಿಂತರು ಮುಂದೆ, ಆರು ಮೂರರ ಮೇಲೆ ಏರಿ ನಿಂತರು ಮುಂದೆ, ಮೀರಿ ಉಮ್ಮನಿ ಪ್ರಭೆಯೇ, ಮೀರಿ ಉಮ್ಮನಿ ಪ್ರಭೆಯೇ, ಸೂರ್ಯಗೊಂಬುವದೆಲ್ಲ
ನಾನ ವಿನೋದದ ಮೋಹನ ಮಾಂತೇಶನ ನಾನ ವಿನೋದದ ಮೋಹನ ಮಾಂತೇಶನ ತಾನೆ ತಾನೆಂಬುವುದೊಂದೇ ತಾನೆ ತಾನೆಂಬುದು ಒಂದೇ ನಾನು ನೀನೆಂಬುವುದೆಲ್ಲ ಸುಳ್ಳೇ 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 ಸುಳ್ಳೋ ಸುಳ್ಳೇ ಸುಳ್ಳೇ ಸುಳ್ಳೋ ಸುಳ್ಳೇ ಸುಳ್ಳೇ ಸುಳ್ಳೋ ಸುಳ್ಳೇ ಸುಳ್ಳೇ ಸುಳ್ಳೋ ನೀ ಮಾಡಿದೆಲ್ಲ ಸುಳ್ಳೋ ಮಾಡಿದೆಲ್ಲ ಸುಳ್ಳೋ ಸುಳ್ಳೇ ಸುಳ್ಳೇ 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 ಸುಳ್ಳೋ ಶಿವಸಾಂಬ ಜೈ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ ಶರಣ ಸಂತ ಮಹಾಂತರ ಒಂದು ಕಳಕಳಿ ಈ ಪ್ರತಿಯೊಬ್ಬ ಮನುಷ್ಯ ಜೀವಿಯ ಮೇಲೆ ಬಹಳಷ್ಟು ಐತಿ ಪುಣ್ಯಾತ್ಮರೇ. ಎಚ್ಚರಾಗೋದು ಬಹಳಷ್ಟು ಮುಖ್ಯ ಅದ. ನಾವೆಲ್ಲ ಏನು ತಿಳಿದೀವಿ, ಹೊಲ ಭಾಳ ಅದ ನಮ್ಮದು, ಆಸ್ತಿ ಧನ ಕನಕ ವಸ್ತ್ರ ಒಡವೆ ಭಾಳಷ್ಟು ಐತಿ. ನಮ್ಮುಂದ ಹರ ಯಾರು ಅನ್ನತಕ್ಕಂಥ ವ್ಯವಸ್ಥೆಗೆ ನಾವೆಲ್ಲ ಬಂದು ನಿಂತೀವಿ. ನಾ ಹೇಳ ಬರಬರ ಅಲ್ರಿ, ಆಸ್ತಿ ಭಾಳ ಅದ ನಮ್ಮದು, ಶ್ರೀಮಂತಿಕೆ ಭಾಳ ಅದ, ಅಧಿಕಾರ ಮದ ಅದ, ಯೌವನ ಮದ ಅದ. ನಮ್ಮೊಂದು ಹರ ಯಾರು ಏನು ಹೇಳ್ತಾರ ಅಂತ ನಿಂತೀವಿ. ಎಷ್ಟು ಆಸ್ತಿ ಇದ್ರೆ ನಿಮ್ಮದು ಭಾಳ ಆದ್ರೆ ಒಂದು 5,000 ಎಕರೆ ಜಮೀನು ಇರ್ಬೋದು. ಹಾಯೆಸ್ಟ್ 5,000 ಎಕರೆ ಜಮೀನು ಮಾಲಕ್ಕಿದ್ದವ್ರದ್ದು ನಾ ಕೇಳಿವಿ. ನಿಮ್ಮ 5,000 ಆಯುಷ್ಯ ಎಲ್ಲಿ, 5,000 ಎಕರೆ ಜಮೀನು ಎಲ್ಲದ ನೋಡ್ರಿ. ಹಿಂದಿನ ಆಗಿ ಹೋಗಿರ್ತಕ್ಕಂಥವ್ರ ಚರಿತ್ರೆಯನ್ನ ಕೇಳ್ರಿ. ಭಾಳ ಆದ್ರೆ ನೀವು 100 ವರ್ಷ ಬದುಕವ್ರು, 100 ವರ್ಷ ತೇಪಣ್ ಖರಚ್ ನಾಹಿ, 100 ವರ್ಷ ಬದುಕವ್ರು, ಅದನ್ನು ಗ್ಯಾರಂಟಿ ಇಲ್ಲ. 50 ಲಕ್ಷ ವರ್ಷದ ಪರ್ಯಂತರವಾಗಿ ಬದುಕಿದ ರಾವಣ ಎಷ್ಟು ವರ್ಷ ರೀ? 50 ಲಾಖ ವರ್ಷ. 50 ಲಕ್ಷ ವರ್ಷಗಳ ಪರ್ಯಂತರವಾಗಿ ಬದುಕಿದ ರಾವಣ ನೀ ಎಟ್ಟಪ್ಪ ಬದುಕದವ? 100 ವರ್ಷ. ಮುಕ್ಕೊಳ್ಳೋದ್ರೊಳಗೆ 50 ವರ್ಷಗಾವ. ರಾತ್ರಿ ಎಷ್ಟದವ ಅಷ್ಟಾಗಲ್ಲದವ. ಮಲ್ಕೊಳ್ಳೋದ್ರೊಳಗೆ 50 ವರ್ಷ ಹೋಗಿಬಿಟ್ಟವ. ನಿಂದೆಟ್ಟಪ್ಪ ಆಯುಷ್ ಅಂತ ಬರ್ಲಿ. 50 ಲಾಖ ವರ್ಷ, 50 ಲಕ್ಷ ವರ್ಷ ಬದುಕಿದ ರಾವಣ, ಅವನು ಸಹ ಕುಟುಂಬ ಸಹ ಪರಿವಾರ ಎಷ್ಟು ಇತ್ತು ಅಂತ ಕೇಳಿದ್ರ 1,21,000 ಅವನ ಹೆಂಡ್ರು. ಎಷ್ಟದ ನಿಮಗೆ ಹೆಂಡ್ರು? ಎಷ್ಟದಾವ? ಭಾಳ ಆದ್ರೆ 7 ಮಂದಿ ಇದ್ದಿರ್ಬೇಕು. ದಿನ ಒಬ್ಬಕ್ಕೆ ಹಿಡಿದ್ರು ಬಿ 1,21,000 ಅವನ ಹೆಂಡ್ರು, ರಾಣಿಯರು. ಪ್ರತಿಯೊಬ್ಬ ರಾಣಿಯರಿಗೆ ಒಂದೊಂದು ಅರಮನೆ, ಕಲ್ಲಿನೂ ಇಟಗಿ ಬಾಂಧಕಮಲ್ಲ ನಾ ಹೇಳಕತ್ತಿದ್ದು. ಶ್ರೀಲಂಕಾ ನಗರದ 50 ಎಕರೆ 100 ಎಕರೆ ಒಂದೊಂದು ಜಮೀನದೊಳಗ, 100 ಎಕರೆ ಒಂದು ಜಮೀನದೊಳಗ ಬಂಗಾರದ ಇಟ್ಟಿಂಗೆಗಳಿಂದ ಕಟ್ಟಿರ್ತಕ್ಕಂಥ ಬಂಗಾರದ ಅರಮನೆಗಳು ಎಷ್ಟು? 1,21,000 ಅರಮನೆಗಳು. ಮತ್ತು ಅವನ ಮಕ್ಕಳು ಎಷ್ಟು? ಅಲ್ಲ, ಎಂಡ್ರೆ ಇಷ್ಟ ಆದ್ರೆ ಮತ್ತು ಮಕ್ಕಳು ಎಷ್ಟು ಅವನಿಗೆ? ಅವರಿಗೂ 1,25,000 ಅವನ ಮಕ್ಕಳು. ಇಡೀ ಪೂರಾ ಶ್ರೀಲಂಕನೇ ಅವನು ಒಬ್ಬಂದೇ. ಒಬ್ಬ ಯಾವಾರ MLA ಅವನಿಗೆ ಹೋಗಿ ರೊಕ್ಕ ಕೊಟ್ಟಂದ್ರೆ ಸಾಕು, ಅವ ಆರಿಸಿ ಬರ್ತಾನೆ. ಇಷ್ಟೆಲ್ಲ ಸ್ತ್ರೀ ಸಂಪತ್ತಿನಿಂದ ಕೂಡಿಕೊಂಡಿರ್ತಕ್ಕಂಥ ರಾವಣ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು 9 ಗ್ರಹಗಳನ್ನು ತನ್ನ ಮನೆಯಾಳನಾಗಿ ಮಾಡಿಕೊಂಡಿದ್ದವ.
ಸಿಂಹಾಸನ ಮ್ಯಾಲ ಏರಬೇಕಾಗಿತ್ತು ಅಂದ್ರೆ ಆ ನವಗ್ರಹಗಳನ್ನ ಪಾಟಿಗಳ ಮ್ಯಾಲ ಮಾಡಿ ಅವುಗಳ ಮ್ಯಾಲ ಕಾಲು ಕೊಟ್ಟು ಏರ್ ಹೋಗ್ತಿದ್ದವ, ಆ ಸಿಂಹಾಸನ ಮ್ಯಾಲ ಹೋಗಿ ಕೂಡ್ತಿದ್ದ. ಇಷ್ಟು ನಿಮ್ಮಂತೆ ಶ್ರೀಮಂತಿಕೆ ಅದ ಏನು? ಇಲ್ಲ. ಅಷ್ಟೇ ಅಲ್ಲ, ಪರಮಾತ್ಮನಿಂದ ಸಾಕ್ಷಾತ್ ಆತ್ಮಲಿಂಗವನ್ನೇ ತಂದು ಭೂಮಂಡಲಕ್ಕಿಟ್ಟಿರ್ತಕ್ಕಂಥವ. ಇಷ್ಟು ಶಕ್ತಿವಂತ ರಾವಣ ಜಗತ್ತಿನೊಳಗ ಭಕ್ತಿವಂತನವುದು ತನ್ನ ಶಿರಗಳನ್ನೇ ಕಡಿದು ಪರಮಾತ್ಮನಿಗೆ ಅರ್ಪಣೆ ಮಾಡತಕ್ಕಂಥ ರಾವಣ, ಅರೇ ಪುಣ್ಯಾತ್ಮ ಇದೇ ಭೂಮಂಡಲ ಹುಟ್ಟೇನ ಒಂದು ದಿವಸ ಹೋಗಿಬಿಟ್ಟಾನ. ನಿಮ್ದೆಟ್ಟಪ್ಪ? 50 ಮಾಂದತಾಸ ಮೈಪತಿ ಭೂತೋಯಿಗೋ ಕೃತಾಯುಗ ಅಲಂಕಾರ ಸೇತುರು ಏನು ಮಹಾದೌದೌ ಕೌಶಾ ದ್ವಶಾಶಾಂತಕ ಅನ್ನೇ ಚಾಪಿ ಯುಧಿಷ್ಠರ ಪ್ರಭುತಾಯಾಮ್ ಯಾವಂ ದೀವಂ ಭೂಪತೆ ನೈಕೆ ಮಾತಿ ವಸುಮತಿ ಮುಂಜಾ ತ್ವಯಾ ಯಾಶ್ಯತಿ ಅಂತ ಭೋಜರಾಜ ಬರೆದಿರ್ತಕ್ಕಂಥ 4 ಲೇಖನಿಗಳು. ಎಷ್ಟು ದಿವಸ ಇರೋರದೀವಪ್ಪ ನಾವು? ಇದ್ದಿರ್ತಕ್ಕಂಥ ಆಯುಷ್ಯದೊಳಗೆ ಭಗವಂತ ಕೊಟ್ಟಿರ್ತಕ್ಕಂಥ ಆಯುಷ್ಯವನ್ನು ತಗೊಂಡ್ಕೊಂಡು ಬಂದೀವಿ. ಭಗವಂತನಿಗಾಗಿ ಅರ್ಪಣೆ ಮಾಡ್ರಿ. ಅಣ್ಣ ಬಸವಣ್ಣನವರು ಹೇಳಿದರು, ಕೂಡಲ ಸಂಗಮ ದೇವನ ಒಲಿಸ ಬಂದ ಪ್ರಸಾದ ಕಾಯ ಕೆಡಿಸಲಾಗದು ಅಂದಿವಿ ನಾವು. ನಮ್ಮ ದೇಶದೊಳಗೆ ಅವತಾರ ಪುರುಷ ಕೂಡಲ ಸಂಗಮ ದೇಹ ಏತಕ್ಕಾಗಿ ಬಂದದ ಅಂತ ಕೇಳಿದ್ರ, ಆ ಕೂಡಲ ಸಂಗಮ ದೇವನನ್ನ ಒಲಿಸಲಿಕ್ಕಾಗಿ ಬಂದಿರತಕ್ಕಂಥ ಈ ದೇಹವನ್ನ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನತಕ್ಕಂಥ ಪಂಚ ವಿಷಯಗಳಿಗೆ ಮುಟ್ಟಿ ಈ ದೇಹವನ್ನು ನಾ ಕೆಡಸಾಕ ಸಾಧ್ಯ ಇಲ್ಲ ಅಂದ್ರೆ ಬಸವಣ್ಣವರು. ಇಷ್ಟು ಗಟ್ಟಿ ಆಯಿತು ಅಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ಸಾರ್ಥಕತೆ ಅದ. ಇಲ್ಲದಿದ್ದರೆ ನಿರರ್ಥಕತೆಯ ಬಾಳು. ಪುಣ್ಯಾತ್ಮರು ಶುಭಾಷಿತ್ಕಾರರು ಬರೀತಾರೆ ಈ ಮಾತನ್ನ. ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನ ಯೌವನಂ ಅಸ್ಥಿರಂ ಪುತ್ರ ಧಾರಾದ್ಯಂ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ. ಉಪನಿಷತ್ತು ಬರೀತದ್ರಿ ಪುಣ್ಯಾತ್ಮರೇ. ಕ್ಷಣಂ ಚಿತ್ತಂ ಕ್ಷಣಂ ಮಿತ್ತಂ ಕ್ಷಣಂ ಜೀವಿತಂ ಆವಯೋ ಯಮನಶ್ಯ ಕರುಣಂ ನಾಸ್ತಿ ತಸ್ಮಾತ್ ಜಾಗ್ರತ ಜಾಗ್ರತ ಜಾಗ್ರತ. ಕ್ಷಣಂ ಚಿತ್ತಂ, ಮನಸ್ಸು ಚಿತ್ತ ಸುಮ್ಮನೆ ಒಂದು ಕ್ಷಣ ಕೂತಂಗ ಮಾಡ್ತದ, ಇನ್ನೊಂದು ಕ್ಷಣ ಎಲ್ಲೇರೆ ಹೋಗಿಬಿಡ್ತದ. ನಿನ್ನನ್ನು ಇಲ್ಲಿ ಕುಂಡ್ರಿಸಿರ್ತದ, ನೀ ಈಗ ಇಲ್ಲಿ ಕುಂಡ್ರು ಈಗ ಹೋಗಿ ಬರ್ತೀನಿ ಅಂತ ನಿನ್ನದೇ ಮನಸ್ಸು ನಿನ್ನ ಕೈಯೊಳಗಿಲ್ಲ. ಕ್ಷಣಂ ಚಿತ್ತಂ. ಎಷ್ಟು ವಿಚಿತ್ರದ ಮನಸ್ಸು ಅಂತ ಕೇಳಿದ್ರೆ ಮಜಾ ಹೇಳ್ತೀನಿ ಕೇಳ್ರಿ. ದೊಡ್ಡ ಪುರಾಣ ನಡೆದದ, ಅಪ್ಪಗಳು ಪುರಾಣ ಹಚ್ಚಾರ. ಈ ಊರಾಗ 2 ದೊಡ್ಡ ಶ್ರೀಮಂತ ಸಾಹುಕಾರಗಳು, ಒಬ್ಬ 50,000 ರೂಪಾಯಿ ದೇಣಿಗೆ ಅಂತ ಅಪ್ಪವ್ರಿಗೆ ಇಲ್ಲಿ ಬಂದು ಪುರಾಣಿ ಅಲ್ಲಿ ಬರ್ಸದ. ಅವ್ರು ಓದಿ ಹೇಳಿದ್ರು, ಇಂಥವ್ರು ಸಾಹುಕಾರು ಈ ಕಾರ್ಯಕ್ರಮಕ್ಕೆ 50,000 ದೇಣಿಗೆ ಕೊಟ್ಟಾರ ಅಂತ ಕೂಗಿ ಹೇಳಿದ. ಈ ಒಂದು ವಿರೋಧಿ ಗೆಳೆಯ ಒಬ್ಬ ಇದ್ದ, ಅವ ಮಾಡ್ಯಾದ ಮೇಲೆ ಕುಂತು ಪುರಾಣ ಕೇಳ್ತಿದ್ದ. ಅವ ಇಲ್ಲಿ ಬಂದಂದ್ರೆ ಅವ ಬರ್ತಿದ್ದಿಲ್ಲ, ಅವ ಬಂದನಂದ್ರೆ ಅವ ಬರ್ತಿಲ್ಲ. ಇಬ್ಬರು ವಿರೋಧಿಗಳು 50,000 ಇಂಥವು ಸಾಹುಕಾರ ಕೊಟ್ಟನ ಅಂತಂದಾಗ ಅವನಿಗೆ ಕೇಳಿಸ್ತು, ನನ್ನ ಮನೆ ಇದ್ರೆ ಇದ್ದವ, ನನಗೆ ವಿರೋಧಿ ಇದ್ದವ 50,000 ಕೊಟ್ಟನ, ನಾವು 1,00,000 ಕೊಟ್ಟು ಬರ್ಬೇಕಂತ ಮನಸ್ಸಿನಾಗಿ ಇಟ್ಟುಕೊಂಡು ತಿಜುರಿಗೆ ಹೋಗಿ ಕಿಶಾದಾಗ ₹1,00,000 ಇಟ್ಟುಕೊಂಡು ಮಾಡೇ ಇಳ್ದ. ಹೊಂಟ ನಡ್ಕೋಂತ ಹೊಂಟ ಪುರಾಣ ಮುಗ್ಯಾಕ ಬಂತು. ದ್ವಾರ ಬಾಗಲಕ್ಕೆ ಬಂದ, ಪುರಾಣ ಮಂಗಲ ಮಾಡಾಕತ್ರು. ಮನುಷ್ಯನಾಗಿ ವಿಚಾರ ಮಾಡ್ದ, ಇಷ್ಟು ಜನ ಎದ್ದು ಮಂಗಳಾರತಿ ಮಾಡಾಕತ್ರ, ನಾ 1,00,000 ಕೊಟ್ಟರು ಕೇಳವ್ರು ಯಾರು ಅಂದ. ನಾ 1,00,000 ಕೊಟ್ಟರು ಕೇಳೋರು 50 ಕೊಡಮ್ಮಿ ಅಂದ. 50 ಕೊಟ್ಟರು ಯಾರು ಕೇಳ್ತಾರೆ, 1,00,000 ಕೊಟ್ಟರು ಯಾರು ಕೇಳ್ತಾರೆ. ದ್ವಾರ ಬಾಗಲಕ್ಕೆ ಬಂದ, ದ್ವಾರ ಬಾಗಲಕ್ಕೆ ಬಂದು 1,00,000 ಹೋಯ್ತು, 50 ಬಂತು. 50 ಬಂದು ಇನ್ನೇನಪ್ಪ, ಅವ್ರು ಕರ್ಪೂರ ಜ್ಯೋತಿ ಹಾಡುತ್ತಲಿರುವಾಗ 50,000 ಕೊಟ್ಟರೆ ಇಲ್ಲೇನಾಗೋದು, ಹೋಗೋದು ಬಿಡೋದು, 11,000 ಕೊಡಬೇಕು ಅಂದ. 1,00,000 ಹೋಯ್ತು, 50 ಹೋಯ್ತು, 11,000ಕ್ಕೆ ಬಂದ. ಈ ಆರತಿ ಹಿಡಿಯವರು, ಕರ್ಪೂರ ದೀಪ ಹಿಡಿಯವ್ರು ಇರ್ತಲ್ಲ, ಆರತಿ ತಾಟ್ ತೊಗೊಂಡು ತಿರುಗಾಡೋರು, ಅವರೆಲ್ಲ ಕಡೆ ತೊಗೊಂಡು ತಿರುಗಾಡುತ್ತಲಿರುವಾಗ ದಕ್ಷಿಣಗಳನ್ನು ಅದರೊಳಗೆ ಹಾಕ್ತಿದ್ರು. ಅಚಾನಕ್ ಎಲ್ಲರ ಮುಂದೆ ಹೋಗುತ್ತಲಿರುವಾಗ ಅವ ಸಾವುಕಾರ ಎದುರಿಗೆ ಬರ್ತಿದ್ದ 10,000 ಕೊಡವ ಎದುರಿಗೆ ಹೊಂಟಿದ್ದ. ಅವನು ಮುಂದೆ ಈ ಆರತಿ ತಾಟ್ ಒಯ್ದು ಹಿಡಿದ್ರು. ಅದ್ರೊಳಗೆ ಒಂದು 500 ರೂಪಾಯಿ ನೋಟ್ ಇತ್ತು. ಅವನು ಮುಂದೆ ಒಯ್ದಾಕ್ಷಣ ಕರೆಂಟ್ ಹೋಯ್ತು. 10,000 ಕೊಟ್ರೆ ಯಾರು ಕೇಳ್ತಾರೆ ಇಲ್ಲಿ ಅಂತ ತಿಳ್ಕೊಂಡು ಹೇಳಿ ಕಿಶಾದನ್ 10,000 ಅಲ್ಲೇ ಇಟ್ಟು ಅವು 500 ರೂಪಾಯಿ ತೊಗೊಂಡು ಕಿಶಾಕ್ ಹಾಕೊಂಡು ಮನೆಗೆ ಹೋಗ್ಬಿಟ್ಟ. ಕ್ಷಣಂ ಚಿತ್ತಂ, ನಮ್ಮ ಮನಸ್ಸು ನಮ್ಮ ಹತೋಟಿಯೊಳಗೆ ಮೊದಲಿಲ್ಲ. ಕ್ಷಣಂ ಚಿತ್ತಂ ಕ್ಷಣಂ ಮಿತ್ತಂ. ಸಂಪತ್ತು ಆದ್ರೆ ಹಂಗ ಇರ್ತದೆ ಅಂತ ಮಾಡಿದೇನು? ಈಗ ಬಂದಂಗ ಮಾಡಿದ ಲಕ್ಷ್ಮೀ ತೋಯ ತರಂಗ ಭಂಗ ಚಪಲ ಅಂತ ಉಪನಿಷತ್ತು ಮೊದಲೇ ಹೇಳಿದ. ಲಕ್ಷ್ಮೀ ನಿಲ್ಲಬೇಕಾಕಿ ನಿಂತಕ್ಕೆಲ್ಲಕಿ
ಅರೆ ಗಂಡನ ಮನೆ ಬಿಟ್ಟು ಬಂದಕ್ಕೆ ಅಕಿ ಹೆಂಗ ನಿಮ್ಮ ಮನ್ಯಾಗ ನಿಂದಿರ್ತಾಳಪ್ಪ? ಭಾಗ್ಯವಂತಿ ದೇವಿ ಒಂದು ಮಾತನ್ನು ಹೇಳ್ಕೊಂಡ್ ಬಂದಳ ಪ್ರತಾಪರಾಯ ಪ್ರೌಢರಾಯರಿಗೆ, ಎಲ್ಲಿಯ ಪರ್ಯಂತರವಾಗಿ ನಿನ್ನ ಮನೆಯೊಳಗ ಸದ್ಬುದ್ಧಿ ಸದಾಚಾರ ಸಂಪನ್ನ ಇರ್ತದ, ಅಲ್ಲಿಯ ಪರ್ಯಂತರವಾಗಿ ನಿನ್ನ ಮನೆಯೊಳಗ ನಾ ಇರ್ತೀನಿ. ಯಾವಾಗ ಅನಾಚಾರ ನಡೀತದ ಆವಾಗಲೇ ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಆ ರಾಜನಿಗೆ ಹೇಳ ಅಂತ ತಿಳ್ಕೊಕ್ ಹೋಗ್ಬೇಡ್ರಿ, ಸಮಸ್ತ ಮಾನವರಿಗೆಲ್ಲ ಹೇಳ ಅಂತ ನಾವು ತಿಳ್ಕೊಂಡ್ವಿ ಅಂದ್ರೆ ಉದ್ಧಾರ ಆಗ್ತೀವಿ. ಅವಳು ನಿಂತವಳು ಕುಂತವಳಲ್ಲ. ಒಂದು ಮಾತು ಸತ್ಯ, ಲಕ್ಷ್ಮಿ ನಿಂತಕ್ಕೆದಳ, ಕುಂತವಳು ಒಬ್ಬಳಿ ಎದಳ. ಯಾವಳು? ಸರಸ್ವತಿ, ವಿದ್ಯಾದೇವತೆ. ಒಮ್ಮ ನಿಮ್ಮಲ್ಲಿ ಕುಂತು ಬಿಟ್ಲಂದ್ರೆ ಸಾಕು, ವಿದ್ವಾನ್ ಸರ್ವತ್ರ ಪೂಜ್ಯತೆ ಶಾಸ್ತ್ರ ಬರೀತದ. ಆ ವಿದ್ಯೆ ಅನ್ನೋದು ಸರಸ್ವತಿ ನಿಮ್ಮಂತೆ ಕುಂತಳು ಅಂದ್ರೆ ಹೊರಗಿನ ಸಂಪತ್ತು ನಿಮ್ಮ ಜೊತೆಗೆ ಬೆನ್ನಾಗ್ತದ, ಒಳಗಿನ ಸಂಪತ್ತು ಗಟ್ಟಿಯಾಗಿ ನಿಲ್ತದ. ಕ್ಷಣಂ ಚಿತ್ತಂ ಕ್ಷಣಂ ಮಿತ್ತಂ ಕ್ಷಣಂ ಜೀವಿತಂ ಆವಯೋಹೋ. ಇಲ್ಲಿ ಕುಂತೀವ್ರೆ ಸುಮ್ಮ, ಯಾವಾಗ ಈ ದೇಹದೊಳಗೆ ಪ್ರಾಣ ಪಕ್ಷಿ ಹೋಗ್ತದ ಗೊತ್ತಾಗಂಗಿಲ್ಲ. ಖತ್ರಿದ ನಿಮಗೆಲ್ಲರಿಗೆ ಮನೆಗೆ ಹೋಗಿ ಮುಡ್ತೀವಿ ಅನ್ನೋದು ಗ್ಯಾರಂಟಿ ಅದ? ಏನು गॅरंटी आहे का तुम्हाला? नाही. कुणाला पण माहीत नाही आम्ही कसं जाते कुठं जाते हे कोणाला पण माहीत नाही. ಯಾವಾಗ ಹೋಗ್ತೀವಿ ಯಾಕ? ನೀರ ಮೇಲಿನ ಗುರುಳಿ ನಿಜವೆಲ್ಲೋ ಹರಿಗೆ, ಆರಿಗೆ ಯಾರಿಲ್ಲ ವರವಿನ ಈ ಸಂಸಾರ ಅಂತ ಮೊದಲೇ ಹೇಳ್ಕೊಂಡು ಬಂದರು ಪುರಂದರ ದಾಸರು. ಈ ಪ್ರಾಣ ಪಕ್ಷಿ ಯಾವಾಗ ಹೋಗ್ತದ ಗೊತ್ತಿಲ್ಲ ಪುಣ್ಯಾತ್ಮ. ಇಷ್ಟೆಲ್ಲ ಪ್ರಪಂಚವನ್ನ ನೀ ಮಾಡಾಕ್ ಹೊಂಟಿದಿ ಅಂದ ಆವ ಬಲವಿಡಿದು ಅಳುಕೋದ ಕಿಳ ದುರಿತವನೆಸಗಿ ಜೀವಿಸುವೆ ಮಾಜದೆ ಉಸುರು ಎಲೆ ಮಾನವ ಅಂತ ಶ್ರೀಮನ್ ನಿಜಗುಣ ಶಿವ ಕೇಳ್ತಾರ. ಅರೇ ಪುಣ್ಯಾತ್ಮ, ಯಾರ್ದ ಬಲ ಐತೆಪ್ಪ ನಿನಗ? ಪಾಪ ಕರ್ಮ ಮಾಡಾಕತ್ತಿದಿ, ಮಾಡಬಾರ್ದ ಪಾಪ ಕರ್ಮಗಳನ್ನು ಮಾಡಿ 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 ನರಕ ಯಾತನವನ್ನು ಅನುಭವಿಸಕ್ಕೆ ಹೊಂಟಿದಿ. ಯಾರ ಬಲ ಹಿಡಿದು ಹೊಂಟಿದೆಪ್ಪ ನೀ? ಕೇಳ್ತಾರೆ ಶ್ರೀಮನ್ ನಿಜಗುಣ ಶಿವಯೋಗಳು. ಅದೆಲ್ಲವನ್ನು ಬಿಟ್ಟು ಏನು ಆತ್ಮೀಯ ಬಂಧುಗಳೇ, ಪ್ರಾರಬ್ಧ ಅನ್ನೋದು ನಮ್ಮ ಹಣಿ ಬರೆದ ಗ್ಯಾರಂಟಿ ಅದ. ಆ ಪ್ರಾರಬ್ಧವನ್ನು ಕೆಡಿಸಾಕ ಯಾರಿಂದಲೂ ಸಾಧ್ಯ ಇಲ್ಲ. ನಮ್ಮ ಹಣಿ ಬರೆದಾಗ ನಾವು ಏನು ಕಟ್ಕೊಂಡು ಬಂದೀವಿ ಅದು ಉಣ್ಬೇಕಾಗ್ಯದ. ಪರಮಾರ್ಥ ಪ್ರಯತ್ನದಿಂದ ಅದ. ಸಂಸಾರ ನಮ್ಮ ಪ್ರಾರಬ್ಧ ಮೇಲೆ ನಡೀತದ ಪುಣ್ಯಾತ್ಮರೇ. ಯಾರೂ ಮರೆಯಕ್ಕೆ ಹೋಗಬೇಡಿ. ನಾವೇನು ಕಟ್ಕೊಂಡು ಬಂದೀವಿ ಅದು ನಾವು ಎಷ್ಟೊತ್ತಿದ್ರೆ ಊಟ ಮಾಡಬೇಕೇ ಆಗ್ತದೆ. ಅದೇ ಹಂಗ್ರಿ ಅಂತ ಕೇಳಿ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ನಮ್ಮ ಹಣಿಬಾರ್ದಾಗ ಇದ್ದಿದ್ದು ಯಾರಿಂದಲೂ ಕೆಡ್ಸಕ್ಕೆ ಸಾಧ್ಯ ಇಲ್ಲ. ಇದು ಲಕ್ಷ ಕೊಡ್ರಿ ಮೊದಲು. ನಮ್ಮ ಹಣಿಬಾರ್ದಾಗ ಇದ್ದಿದ್ದು, अरे ह्या देशाचा प्रधानमंत्री मी पण होईल शकूल का? ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕಂತ ನನಗೆ ಅಪೇಕ್ಷೆ ಅದ. ಆಗ್ತದೇನು? ಆತೀನಿ ಅಂದೇವಂದ್ರೆ ಇದಕ್ಕೆ ವೈರಿ ಧಾರವಾಡಕ್ಕೆ ಅಂತೀರಿ ನೀವು. ಯಾಕೆ? ಹುಚ್ಚ ಸತ್ತದ ಇದಕ್ಕೆ? ಇಲ್ಲ. ನಮ್ಮ ಹಣಿ ಬರ್ದಾಗ ಇದ್ದಿದ್ದು ಎಂದೂ ತಪ್ಸಕ್ಕೆ ಸಾಧ್ಯ ಇಲ್ಲ. ಸುಮ್ಮ ಒಂದು 5 ಮಿನಿಟಿನ ಉದಾಹರಣೆ ಹೇಳ್ತೀನಿ ನಿಮ್ಗೆ. ಉಪನಿಷತ್ ಕಾಲದ ಒಂದು ಉದಾಹರಣೆ. ಬ್ರಹ್ಮನ ಕೆಲಸ ಏನು ಅಂದ್ರೆ, ಯಾರ್ಯಾರು ಹಣಿ ಬರ್ದಾಗ ಏನದು ಬರೆಯೋದು, ಯಾವನ ಹೆಂಡತಿ ಯಾವ ಗಂಡ ಅವ್ರ ಪ್ರಾರಬ್ಧ ಕರ್ಮಗಳು ಜಂಟು ಮಾಡೋದು. ಒಂದು ಕರ್ಕಿ ಇಚ್ಛೆ ಕಡೋದು, ಒಂದು ಕರ್ಕಿ ಇಚ್ಛೆ ಕಡೋದು, ಒಂದು ಗಂಡ ಒಂದು ಹೆಣ್ಣ ಅವ್ರ ಹಣಿ ಬರ್ದಾಗ ಏನದೆಲ್ಲ ಬರೆಯೋದು ಕಡ್ಡಿ ಮ್ಯಾಗ, ಹರಿಯುವ ನೀರಿನ ಮ್ಯಾಲೆ ಬಿಡೋದು. ಅದು ಅವನ ಕೆಲಸ. ಇದು ನಿರಂತರ ನಡೆದದ್ರಿ ಬ್ರಹ್ಮನ ಕೆಲಸ ಇದು. ಯಾರು ಹಣಿ ಬರ್ದ ಏನದು ಬರೆಯೋದು, ಒಂದು ಗಂಡ ಒಂದು ಹೆಣ್ಣ ಅವ್ರವ್ರ ಪ್ರಾಪಂಚಿಕ ಜೀವನ ಕರ್ಸ ಬರೆಯೋದು, ಹರಿಯುವ ನೀರಿನ ಮೇಲೆ ಬಿಡೋದು. ಅದೊಂದು ದಿನಂಪ್ರತಿ ಕೆಲಸ. ಒಂದು ದಿವಸ ಒಂದು 16 ವರ್ಷದ ಬ್ರಾಹ್ಮಣ ಹುಡುಗ ಹೊಂಟಿದ್ದ. ಆ ಹರಿಯುವ ನದಿ ದಂಡಿ ಮ್ಯಾಗ ಇವ ಬ್ರಹ್ಮ ಕುಂತಿದ್ದ ಕೆಲಸ ಮಾಡ್ಕೊಂತ. ಅವ ಬಂದ ನೋಡ್ದ, ಅಲ್ಲಿ ತಗೋತಿದ್ದ, ಇದೊಂದು ತೋತಿದ, ಗಂಟು ಹಾಕ್ತಿದ್ದ, ಹರಿವು ನೀರ್ನಾಗ ಬಿಡ್ತಿದ್ದ. ಒಂದು ತೋತಿದ, ಇದೊಂದು ತೋತ, ಹರಿವು ನೀರ್ನಾಗ ಬಿಟ್ಕೊಂತ ನಡೆದ. ಒಂದು ಅರ್ಧ ಗಂಟೆ ತನಕ ನೋಡ್ದ ನೋಡಿ ಸುಮ್ಮ ಕುಂಡ್ರಲಿ ಹುಡುಗ. ಬ್ರಾಹ್ಮಣರು ಹುಷಾರಿ ಭಾಳ. ಅವಾಗ ಆ ಹುಡುಗ ಆ ಬ್ರಹ್ಮನಿಗೆ ಕೇಳಿದ, ಇದು ಏನು ಮಾಡಕತ್ತೀರಿ ಅಂತ ಕೇಳಿದ. ಬ್ರಹ್ಮ ಹೇಳಿದ, ಎಲ್ಲರ ಹಣಿ ಬರೆಯುವುದೇ ನನ್ನ ಕರ್ತವ್ಯ ಅದ. ಯಾರ ಹಣಿ ಹೆಂಗೆ ಯಾವ ಹೆಂಡತಿ ಸಿಗ್ತಾಳ ಇದು ನನ್ನ ಕರ್ತವ್ಯದ ಮಾಡಕತ್ತೀನಿ. ಹುಡುಗಿನ ಸಣ್ಣವಿದ್ದ, 16 ವರ್ಷದವಿದ್ದ. ಸುಮ್ಮ ಕುಂಡ್ರಲಿಲ್ಲವ. ನನ್ನ ಹಣಿ ಬರ್ದಾಗ ಎಂತಕ್ಕೆ ಗಂಟು ಬೀಳ್ತಾಳ ಅಂದ. ಸುಮ್ಮ ಕುಂತಿರ್ಲಿಲ್ಲ ಅವ. ಕೇಳೋದಕ್ಕೆ ಅವಂದೇ ಗಂಟಿತ್ತು. ಹುಡುಗ ಕೇಳೋದಕ್ಕೆ ಅವಂದೇ ಗಂಟಿತ್ತು. ಅವಾಗ ಬ್ರಹ್ಮ ಹೇಳ್ದ, ತಮ್ಮ ನಿನ್ನ ಹಣಿ ಬರದಾಗ ಯಶಿಮಂತಂದ ಹೆಣ್ಮಗಳು ಬೆಟ್ಟ ಹಾಕ್ತಾಳ ಅಂದ. ಅದು ಹರಿದು ಹಂಗೆ ನೀರ್ನಾಗ ಬಿಟ್ಟ.
ಕತ್ರೆ ಐತೆ ನಿಮ್ಗೆಲ್ಲರಿಗೂ ಅವ್ನು ಹೇಳಿದ್ದು. ನಿನ್ನ ಹಣಿ ಬರ್ದಾಗ ಇಂಥಕ್ಕೇ ಹೆಣ್ಮಗಳು ಗಂಟು ಬೀಳ್ತಾಳೆ ಅಂತ. ಇನ್ನೂ ಲಗ್ನ ಆಗಿಲ್ಲ ಅವ, 16 ವರ್ಷದವನ. ಅವಾಗ ಅವ ಅಂದ, ನಾ ಅಂತೂ ಇನ್ನೂ ಲಗ್ನ ಆಗಿಲ್ಲಲ್ಲ, ಹೀಗೆ ಬ್ರಹ್ಮಚಾರಿ ಆಗಬೇಕು ಅಂದ. ಬ್ರಹ್ಮ ಬರೆದಿದ್ದನ್ನು ನಾ ತಪ್ಪಿಸ್ಕೋಬೇಕು, ಇದು ಗಟ್ಟಿ ಮಾಡಿ ನಾ ಬ್ರಹ್ಮಚಾರಿಯಾಗಿ ಉಳಿಬೇಕಂತ ವಿಚಾರ ಮಾಡ್ದ. ಅದು ನೀರ್ನಾಗ ಹರ್ಕೋಂತ ಹೋಯ್ತು ತನ್ನ ಪ್ರಾರಬ್ಧ ಕರ್ಮಕ್ಕನುಸರಿಸಿ. ಹುಡುಗ ಬೆಳೆದ ದೊಡ್ಡವ ಆದ. ಹುಡುಗ ಬೆಳೆದ ದೊಡ್ಡವ ಆದ. ಮುಂದೇನದ ಒಂದು ಥೋಡೆ ದಿವಸ ಹೋದ ನಂತರ ಮತ್ತೆ ಅದೇ ಕೆಲಸ ಮಾಡ್ಕೋತ ಕೂತಿದ್ದವ. ಬಂದು ಕೇಳ್ದ, ನಾ ಬ್ರಹ್ಮಚಾರಿಗಿನಿ, ನೀ ಬರೆದಿದ್ದನ್ನು ಕೆಡಿಸ್ತೀನಿ ಅಂದ. ತಮ್ಮ ನೀ ಅಲ್ಲ, ಸಾಕ್ಷಾತ್ ಪರಮಾತ್ಮನಿಗೂ ಇದು ಬಿಡಿಸಿದ್ದಲ್ಲ, ಯಾರಿಗೂ ಬಿಡಿಸೋಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಆಕೆ ಎಲ್ಲಿ ಹುಟ್ಟ್ಯಾಳ ಅಂದ. ಕುಂಡ್ರಗುಡಾಗಿಲ್ಲ ಸುಮ್ಮದು. ಇಂಥ ಊರೊಳಗೆ ಊರ ಹೊರಗೆ ಒಂದು ಸಾಧಾರಣ ಮನೆ ಅದ, ಬಡತನ ಮನೆ. ಎಸ್ಸಿ ಅಂದ್ರೆ ಗೊತ್ತಾಗ್ತದೆ. ಆ ಮನೆಯಾಗ ಇವತ್ತೇ ಜನ್ಮ ತಾಳ್ಯದ ಹುಡುಗಿ ಹೋಗಂತ. ಯಾಕಾಗಲ್ಲ, ಸೀದಾ ಅಲ್ಲಿಗೆ ಹೋದ. ಹೊಂಟು ಮುಂಜಾನೆ 8 ಗಂಟೆ 9 ಗಂಟೆ ಸಮಯ ಆಗಿತ್ತು. ಹೋಗತಕ್ಕ ಹೆಣ್ಮಗಳು ಬ್ಯಾನಿ ತಿನ್ನಕತ್ತಿಳು. ಈಗಿನ ಹೆಣ್ಮಕ್ಳೆಲ್ಲ ಹೇಳಕತ್ತಿದ್ದನ. ಈಗಿನ ಹೆಣ್ಮಕ್ಳಿಗೆ ಬ್ಯಾನಿ ಅಂದ್ರೂ ಗೊತ್ತಿಲ್ಲ, ಡಿಲಿವರಿ ಅಂದ್ರೂ ಗೊತ್ತಿಲ್ಲ. ಯಾಕೆ ಪನ್ನಾಸರ್ ಕಿಸದ ಹಾಕೊಳ್ಕೊಂಡ್ರದು. ಹಡ್ಯಾಕೆ ಹೆಣ್ಮಕ್ಳು ಚಿಂತೆ ಅವನಿಗೆ, ಏನು ಪನ್ನಾಸರ್ ಹಣಿತಾಳೋ ಏನು ಸುಮ್ಮ ಹಡಿತಾಳೋ. ಇದೊಂದು ದೊಡ್ಡ ಚಿಂತೀನಿ ಗಂಡಸ ಮಗನಿಗೆ, ಮಾಡ್ಲಾರ ಸಂಸಾರ ಇದು. ಅವ ಹೋಗಿ ಎದುರಿಗೆ ನಿಂತ, ಬ್ಯಾನಿ ತಿನ್ನಕತ್ತಿಳು. ಹೋಗಿ ಕೇಳ್ದ. ಅವ ಹೊರಗೆ ಬಂದು ಕುಂತಿದ್ದ ಗಂಡಿದ್ದವ. ಯಾಕಪ್ಪ ಒಳಗೆ ಏನಪ್ಪ ನಾನು ಹಣಿ ಬಾರ್ದಾಗ ಹೆಣ್ಮಗಳು ಬ್ಯಾನಿ ತಿನ್ನಕತ್ತಾಳ, ಏನು ಹಡಿತಾಳೆ ಗೊತ್ತಿಲ್ಲ ಅಂತ. ಒಂದು ಅರ್ಧ ಗಂಟೆ ಬಿಟ್ಟು ಹೋಗಿ ಹೋಗಿ ಮತ್ತೆ ಬಂದ. ಹೋಗಿ ಬಂದು, ಅಜ್ಜ ಡೆಲಿವರಿ ಆಗ್ಯದ. ಹ್ಞೂ ಆಗ್ಯದ. ಏನಾಗ್ಯದ? ಹುಡುಗಿ ಹುಟ್ಟ್ಯಾಳ ಅಂದ. ಇವ ಮನುಷ್ಯನಾಗ ಏನು ಮಾಡ್ದ, ಈ ಬರ್ದಿದ್ದು ಹಣಿ ಬಾರ್ ತಪ್ಪಿಸ್ಬೇಕಂತ ಹೇಳಿ ನಾ ತಗೊಂಡು ಒಯ್ದು ಅರಣ್ಯದ ಒಳಗೆ ಕೊಂದು ಬಿಡಬೇಕಂತ. ಮನುಷ್ಯನಾಗ ಹಿಂಗೆ ವಿಚಾರ ಮಾಡಿ ಅವನಿಗೆ ಹೋಗಿ ಕೇಳ್ದ, ಮತ್ತು ಆ ಮಗುವಿಗೆ ನಂಗೆ ಕೊಡ್ತೀರೇನೋ ಅಂದ. ಅವನು ಒಯ್ಯಿರಿ ಅಂದ. ಯಾಕಂದವ 7 ಜನ ಹೆಣ್ಮಕ್ಳಿಗೆ ಹುಟ್ಟಿರಿ ಅವನಿಗೆ, ಒಬ್ಬರಲ್ಲ ಇಬ್ಬರಲ್ಲ. ಕೊನೆಯದಾದ 8ನೇದಾದ್ರೂ ವೀರಭದ್ರ ಹುಟ್ಟಿದಂಗೆ ನನಗೆ 8ನೇದಾದ್ರೂ ಗಂಡಸ ಮಗ ಹುಟ್ಟಿದ್ದೆ ಅಂತ ಅಪೇಕ್ಷೆ ಇಟ್ಕೊಂಡಿದ್ದ. ಅದನ್ನು ಒಂದು ಹೆಣ್ಣು ಮಗ ಆದ ಕೂಡಲಿನ ಚಿಂತೆ ಭಾಳಷ್ಟಾಯಿತು. ಬಡತನದಾಗ ಹುಟ್ಟಿವಿ, ಯಾರಿಗೆ ಸಲುಬೇಕು, ಯಾರಿಗೆ ಬಿಡಬೇಕು, ಅಚಾನಕ್ ಒಂದು ಹೋಗ್ತದಲ್ಲ ಅಂತೇಳಿ ಕೊಡ್ತೀನಿ ತಮ್ಮ ಅಂತ ಹೇಳಿ ಆ ಹೆಣ್ಮಗಳು ನಿದ್ದೆ ಮಾಡಾಕತ್ತಿಲ್ಲ. ಅದು ಕೂಸನ್ ತಂದು ಅವನ ಕೈಯಾಗ ಕೊಟ್ಟ. ಅವ ಅರಣ್ಯದೊಳಗೆ ಒಯ್ದ. ಮಧ್ಯಾಹ್ನ 12 ಗಂಟೆ ಸಮಯ. ಒಂದು ಗಿಡದ ಕೆಳಗೆ ಇಟ್ಟು ಇದಕ್ಕೆ ಕೊಂದು ಬಿಡಬೇಕಂತ ದೊಡ್ಡ ಬಂಡೆಗಲ್ ತರಕ್ಕೆ ಹೋದ. ಬಂಡೆಗಲ್ ತೆಗೆದುಕೊಂಡು ಹೋಗುತ್ತು. ಎಲ್ಲಿ ಆ ಕಡೆ ಆ ಗಿಡ ತೆಳಗೆ ಹಾಕ್ಯಾನ, ಆ ಕಡೆ ಹುಡುಕಾಡ್ಕೊತ ಹೋದ. ಒಂದು ದೊಡ್ಡ ಬಂಡೆಗಲ್ ಸಿಕ್ತು. ಅದ್ರ ಸಮೀಪ ಹೋಗಿ ಮ್ಯಾಲ್ಕತ್ ಕೈ ಮಾಡಿ ಅದ್ರ ಮ್ಯಾಗ ಒಕಟ್ಬೇಕಂದ. ಆಕಾಶವಾಣಿ ಆಯಿತು, ಎಲ್ಲೋ ಬ್ರಾಹ್ಮಣ, ಶಿಶು ಹತ್ಯೆ ಮಹಾಪಾಪ ಅನ್ನೋದು ನಿನಗೆ ಗೊತ್ತೈತಿಲ್ಲೋ ಅಂತ. ಶಿಶು ಹತ್ಯೆ ಮಹಾಪಾಪ ಅನ್ನೋದು ನಿನಗೆ ಗೊತ್ತೈತಿಲ್ಲೋ, ಬ್ರಾಹ್ಮಣಾದಿ ಎಷ್ಟು ಮೂರ್ಖಾದಿ ಅಂತಂದ ಕ್ಷಣ, ಅಯ್ಯೋ ಕೊಲ್ಲು ತಪ್ಪಾತಲ್ಲ ಅಂತ ಕಲ್ಲಲ್ಲೇ ಬಿಸಾಕಿ ಮನುಷ್ಯನಾಗ ವಿಚಾರ ಮಾಡ್ದ. ಇದೇನು ಸಣ್ಣ ಕೂಸ, ಇದೀಗ ತಾನೇ ಮಾಂಸ ಮುದ್ರಿ, ಯಾವರೇ ಹುಲಿ ನರಿ ನಾಯಿ ತಿಂದು ಅವರು ಮಾಡ್ತಾವೆ, ಇದೇನು ಬದುಕ್ತದ ಅಂತ ಹೋದ. ರಾತ್ರಿ ಅದು ಅಮಾವಾಸ್ಯೆ. ರಾತ್ರಿ ಅಚಾನಕ್ ಇಬ್ಬರು ರಾಜ ರಾಣಿ ಇಬ್ಬರು ನಡ್ಕೋಂತ ಹೊಂಟಿದ್ರು ವಿಶ್ವನಾಥನ ದರ್ಶನಕ್ಕೆ. ಅವರಿಬ್ಬರು ಯಾಕೆ ಹೊಂಟಿದ್ರಂದ್ರೆ, ಜ್ಯೋತಿಷಕಾರರು ಹೇಳಿದ್ರು, ನಿಮಗೆ ಮಕ್ಕಳಾಗಬೇಕಾದ್ರೆ 12 ಅಮಾವಾಸ್ಯೆಗಳ ಪರ್ಯಂತರವಾಗಿ ನೀವು ವಿಶ್ವನಾಥನಿಗೆ ಅಮಾವಾಸ್ಯೆ ದಿವಸ ಹೋಗಿರು ಪಾದಯಾತ್ರೆ ಮುಖಾಂತರ ನಿಮ್ಮ ಮಕ್ಕಳು ದೊರೀತವ. ಆ ಅಪೇಕ್ಷೆ ಇಟ್ಕೊಂಡು ನಡ್ಕೋಂತ ಹೊಂಟಿದ್ರು. ಒತ್ತು ಮುಳುಗು ಪ್ರಸಂಗ. ಅವ್ರು ನಡ್ಕೋಂತ ಹೊಂಡುವಾಗ ಇದು ಕೂಸ ಗಿಡದ ತೆಳಗೆ ಬಿದ್ದು ಟ್ಯಾ 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 ಅಳ್ತಿತ್ತು. ಹೆಣ್ಮಗಳಿಗೆ ಕೇಳಿಸಿತು. ಆವಾಗ ಹೆಣ್ಮಗಳು ಅಂತಾಳ, ಮತ್ತೇನದ ಇಲ್ಲಿ ಕೂಸ ಅಳದು. ಶ್ವರ ಮಹಾರಾಜ್ ಕಿ ಜೈ, ಸದ್ಗುರುನಾಥ ಮಹಾರಾಜ್ ಕಿ ಜೈ. ಇದೀಗ ತಾನೇ ನಮ್ಮ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯರು ಪ್ರಾತಃಸ್ಮರಣೆ ಪೂಜ್ಯ ಅಪ್ಪಾಜಿಗಳವರು
ಆಲ್ಮೇಲದ ಪೂಜ್ಯರು ಆಗಮಿಸಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಪೂಜ್ಯರ ಪದಾರ ಬಿಂದುಗಳಲ್ಲಿ ನಮಸ್ಕರಿಸಿ ಅವರಿಗೆ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಉದಾಹರಣೆ ಇನ್ನೊಂದು ಸ್ವಲ್ಪ ಐತರೆ, ಹೋಗ ಬೊಗಣೆ ಶಿವಾಯಿ ಕರಂ ಸುಟತ್ ನಾಹಿ. ಆ ರಾಜ ರಾಣಿ ನಡ್ಕೋಂತ ಹೊಂಟಿದ್ರು. ಕೂಸಳದ ಕೇಳಿಸ್ತ ಹೆಣ್ಮಗಳಿಗೆ, ರೀ ಇಲ್ಲಿ ಕೂಸಳ ಅವ ಶಬ್ದ ಕೇಳ್ಸಕತ್ತದ ಅಂದಳು. ಆವಾಗ ಅವ ಅಂದ, ನಿನಗೆ ಭ್ರಾಂತಿ ಅದ, ಇಂಥ ಅರಣ್ಯದೊಳಗೆ ಕೂಸು ಎಲ್ಲ ಎಳ್ತಿರ್ಬೇಕು, ಇಲ್ಲ ಕೂಸಳಾಕತ್ತದ ನಡಿ ಅಂಥೇಳಿ ಆ ಅಳುವ ಶಬ್ದ ಧ್ವನಿಯ ಕಡೆದ ಕಡೆ ನಡ್ಕೋಂತ ಹೋಗಿ ನೋಡ್ತಾರ. ಸಣ್ಣ ಕೂಸ ಒಂದು ಬಿಳಿ ಬಟ್ಟೆ ಮೇಲೆ ಹಾಕಿ ಮುಚ್ಚಿ ಹೋಗಿಬಿಟ್ಟಾರ. ಎತ್ಕೊಂಡ್ಳು, ಮುದ್ದಾಡಿದಳು. ವಿಶ್ವನಾಥ ನಮಗೆ ಆಶೀರ್ವಾದ ಮಾಡ್ದ ನೋಡ್ರಿ. ಆ ಕೂಸನ್ನ ಒಯ್ದು 16-18 ವರ್ಷಗಳ ಪರ್ಯಂತ ರಾಜಾರಾಣಿರವರಿಗೆ ಶ್ರೀಮತಿ ಕಡಿವೇನು, ಬಂಗಾರ ತಟ್ಟೆಳಗೂಟ, ರೇಷ್ಮೆ ಪಿತಾಂಬರ, ಮನೆ ಬಿಟ್ಟು ಹೊರಗೆ ಬರಲಾರ್ದ ಹೆಣ್ಮಗಳು ನಿಸ್ತಂಗ್ ಹೊಟ್ಟೆನ ಹೊಳ್ಳು ಕಾಣಿಸ್ಬೇಕಟ್ಟು ಸುಂದರವಾಗಿ ಹೆಣ್ಮಗಳು ಬೆಳೆದ ನಿಂತಳು. 18 ವರ್ಷ ಗತಿಸೋಯ್ತು. ಆ ಹೆಣ್ಮಗು ಎಲ್ಲಿ ಆದ್ರೆ ಕೊಡಬೇಕಂತ ಅಪೇಕ್ಷೆ ಮಾಡಿದರು. ಎಲ್ಲೇನೇ ಕೊಡ್ಬೇಕಂತ ಅಪೇಕ್ಷೆ ಮಾಡಿ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಬರ್ತಾರ. ದರ್ಶನಕ್ಕೆ ಬರುವಾಗ ಅವ ಏನಿದ್ದ ಮೊದಲು ಹುಡುಗ, ಅವ ಪೂಜಾರಿಯಾಗಿದ್ದಲ್ಲಿ, ವಿಶ್ವನಾಥನ ದರ್ಶನ ಮಾಡ್ತಕ್ಕಂಥ ಪೂಜಾರಿಯಾಗಿದ್ದ. ಅವನನ್ನು ನೋಡಿದ ಕ್ಷಣ ಇವರು ಬ್ರಾಹ್ಮಣ ರಾಜ ರಾಣಿಯರು ಅವನಿಗೆ ಹೋಗಿ ಕೇಳಿದರು, ತಮ್ಮ ನೀ ಲಗ್ನ ಆಗಿದೇನು? ಇಲ್ರಿ ನಾ ಬ್ರಹ್ಮಚಾರಿ ಅದೇನು ರೀ, ಮತ್ತು ನಮ್ದೊಂದು ಕನ್ಯೆ ಐತಿ, ನೀ ಮಾಡ್ಕೋತೇನು? ಇಲ್ರಿ ನಾ ಬ್ರಹ್ಮಚಾರಿ ಆಗಟ್ಟು ಹರಸೇನ್ರಿ ಅಂತಂದಾಕ್ಷಣ ಮತ್ತು ಅವನಿಗೆ ಬಲೆಗೆ ಹಾಕೋಬೇಕಾದ್ರೆ ಮಾತುಗಳು ಬೇಕಲ್ಲ. ನೋಡ್ತಮ್ಮ, ನಾವು ಒಂದು ದೇಶದ ರಾಜ ಇದ್ದೀವಿ, ನಮ್ಮ ಅಪೇಕ್ಷೆ ಹಿಂಗದ, ನಮ್ಮ ಮಗಳಿಗೆ ಯಾವ ಮಾಡ್ಕೋತಾನ ನಮ್ಮ ಇಡೀ ಆಸ್ತಿಯನ್ನು ಅವ್ರಿಗೆ ಬರೆದು ಕೊಡೋರಿದ್ದೀರಿ ಅಂದಾಕ್ಷಣ ಆಸ್ತಿಗಾಗಿ ಹ್ಞೂ ಅಂತ್ರಿ ಗಿರೇಕಿ. ಹ್ಞೂ ಅಂದು ಲಗ್ನ ಆದ, ಮದಿ ಆದ. ಅವರು ಆಸ್ತಿ ಎಲ್ಲ ಬರೆದ್ರು. ಅತ್ತಿ ಮಾವನ ಮದುವೆ ಸಾಯು ಪರ್ಯಂತ ನಮ್ಗಿಟ್ಟು ಊಟ ಹಾಕ್ಬಿಡಪ್ಪ, ಸಾಕು, ನಮ್ಮ ಕರ್ತವ್ಯ ಮುಗೀತು ಅಂತ ಹೇಳಿಬಿಟ್ರು. ಮುಂದೆ ಇವ ಲಗ್ನ ಆದ. ಮನುಷ್ಯನಾಗ ಏನಂದ, ನೀವು ಯಾವ ಜಾತಿಯವರು? ನಾವು ಬ್ರಾಹ್ಮಣರು. ಅವ ಏನು ಹೇಳ್ಯಾನ? ಬ್ರಹ್ಮ. SC ಜಾತಿದ ಹುಡುಗಿನಿ ಲಗ್ನ ಆತಿ ಅಂದನ. ನಾ ಬ್ರಾಹ್ಮಣರು ಲಗ್ನ ಆಗಿನಿ ಅಂದ. ಹಂಗ ಒಂದು 8-10 ದಿವಸ ಹೋಗಿತ್ತು. ಅವ ಮತ್ತಲ್ಲೇ ಹೋದ ಬ್ರಹ್ಮನಂತ್ಯಕ್ಕೆ ಹೋಗಿ ಅಂತಾನ, ಬ್ರಹ್ಮ ಮಹಾರಾಜ್ ಮೇ ಅಲೇ ಪರತ್, ನಾ ಬಂದ ನಿಮ್ಮ ಅಂತ್ಯಕ್ಕೆ. ಬಂದು ಬಾ ತಮ್ಮ ಬಾ, ಬ್ರಹ್ಮಚಾರಿ ಆಗಿದೆ ಅಂತೆ, ಮದಿ ಆಗಿದೆ ಇಲ್ಲ? ಹ್ಞೂ ಆಗೇನೆ, ನನ್ನ 2 ಮಾತು ಸತ್ಯ ಅದು ಅಂದವ. ಯಾಕ? ನೀ ಬ್ರಹ್ಮಚಾರಿನೂ ಹೋದಿ, ಲಗ್ನನೂ ಆದಿ. ನೀ ಹೇಳ್ದಂಗೆ ಲಗ್ನ ಆಗಿಲ್ಲ, ನಾ ಬ್ರಾಹ್ಮಣ ಹುಡುಗಿ ಲಗ್ನ ಆಗೀನಿ ಅಂದ. ಮೂರ್ಖ, ನೀ ತಿಳ್ಕೊಂಡಿರ್ಬೇಕಾದ್ರು ಬ್ರಾಹ್ಮಣ ಹುಡುಗಿ ಅಂತ. ಆ ಹುಡುಗಿ ಅವ್ರದೇ ಮಗಳು ಐತೋ ಇಲ್ಲೋ ಅಂತ ಪಕ್ಕಾ ತಿಳ್ಕೊಂಡು ಬಂದು ನನಗೆ ಹೇಳುವಂತ ಬ್ರಹ್ಮ. ಚಿಂತೆ ಐತವನಿ, ಅಯ್ಯೋ ನಾ ಕೇಳೇ ಇಲ್ಲಲ್ಲ ಪಕ್ಕ ಅಂತ ಮತ್ತಲ್ಲ ಅತ್ತಿ ಮಾವಂತ ರಾಜಾರಾಣಿ ಅಂತಕ್ಕೆ ಹೋಗಿ ಕೈಕಾಲು ಬಿದ್ದು ನಮಸ್ಕಾರ ಮಾಡಿ, ಯಾಕ್ರಿ ಹೇಳಿದ್ರೆ ಕೈಕಾಲು ಬೀಳಾಕತ್ತೀರಿ? ನೀವು ಸತ್ಯವಾದ ಒಂದು ಮಾತು ಹೇಳ್ರಿ, ಇದು ಮಗಳು ನಿಮ್ಮದೇ ಏನು? ಇದು ಮಗಳು ನಮ್ದಲ್ಲಪ್ಪ, ಯಾರೋ ಅರಣ್ಯದ ಮಧ್ಯದೊಳಗೆ ಬಿಟ್ಟು ಹೋಗಿರು, ಅದೇ ಕೂಸಿಗೆ ತಂದು ದೊಡ್ಡವರನ್ನ ಮಾಡಿ ನಿನಗೆ ಕೊಟ್ಟಿವಿ. ಮನುಷ್ಯನಾಗಂದ, ಅರಣ್ಯದಾಗ ಇಟ್ಟಿದ್ದ ಕೂಸ ನಾನೇ ಇಟ್ಟಿನಿ ಹೊರತಾಗಿ ಜಗತ್ನ ಯಾರೂ ಇಟ್ಟಿಲ್ಲ. ಅವ ಬ್ರಹ್ಮ ಹೇಳಿದ್ದ ಮಾತೇ ಸತ್ಯ ಐತಲ್ಲ, ನಾ ಏನು ಮಾಡಿಬಿಟ್ಟೆ ಅಂತ ಅವ ರಾಜ ಪ್ರತ್ಯಕ್ಷ ತನ್ನ ಮನುಷ್ಯನಾಗ ವಿಚಾರ ಮಾಡ್ಕೊಂಡಂತ. ನಾ ಯಾಕೆ ಹೇಳಕೊಟ್ಟೆ ಅಂದ್ರೆ, ನಿಮ್ಮ ಹಣಿ ಬರೋದಾಗ ಏನು ಅದು ಯಾರಿಂದಲೂ ಕೆಡ್ಸಕ್ಕೆ ಸಾಧ್ಯ ಇಲ್ಲ. ಸಂಸಾರ ಮಾಡೋರಿಗೆ ಹೇಳಕತ್ತೀನಿ, ಪರಮಾರ್ಥ ಸಾಧನ ಮಾಡೋದೊಂದು ಚಿಂತೆ ಬೇರೆ. ಪರಮಾರ್ಥ ಸಾಧನ ಮಾಡ್ಕೋತ ನಾವು ಹೊಂಟಿವಿ ಅಂದ್ರೆ ನಮ್ಮ ಹಣೆಯ ಬರಹ ಅಷ್ಟೇ ಇಲ್ಲ, ಇಡೀ ಜೀವನವನ್ನೇ ಬದಲಾಯಿಸಕ್ಕಂಥ ಸಮರ್ಥ ಶಕ್ತಿ ಸದ್ಗುರು ರುದ್ರಮುನಿ ಶಿವಾಚಾರ್ಯ ಪರಿಮಾತ್ರ ಇರ್ತದೆ. ಅದು ಎಲ್ಲವೂ ಪರಿಬಂಧನದಿಂದ ದೂರಾಗಿ ನೀವು ಒಳ್ಳೆಯ ರೀತಿಯಾಗಿ ಅಹಂಕಾರ ಮಮಕಾರಗಳನ್ನು ಬಿಟ್ಟು ಕಾಮಾದಿ ಅರಿಷಡ್ಗಳನ್ನು ಮೆಟ್ಟಿ, ಜಗತ್ತು ಅಂದರೇನು, ಬ್ರಹ್ಮ ಸ್ವರೂಪ ಹೇಗಿದೆ, ನಾನು ಯಾರು ಇರುವೆನಂತ 3 ತಿಳಿರಿ, 6 ಅಳಿರಿ. ಆವಾಗ ನಿಮ್ಮ ಆತ್ಮ ಸ್ವರೂಪದ ದರ್ಶನ ನಿಮಗಾಗ್ತದ. ತಾವೆಲ್ಲರೂ ಒಳ್ಳೆಯ ರೀತಿಯಾಗಿ ಆಗಿ ಬಾಳಿ ಬದುಕ್ರಿ ಅಂತ ತಿಳ್ಕೊಂಡು 7ನೇ ದಿವಸದ ಕೊನೆಯದ ಇವತ್ತಿನ ದಿವಸ ಪ್ರವಚನ ಮಹಾಮಂಗಲ ಆಗ್ತದ. ಪುಣ್ಯಾತ್ಮರೇ, ನಾ ಯಾವ ಜಾಗ ಪುಣ್ಯ ಮಾಡಿನೋ ಗೊತ್ತಿಲ್ಲ, ನಿಮ್ಮಂಥ ದೊಡ್ಡವರು ಬೆಟ್ಟಿ ಅಪ್ಪವ್ರು ನಮಗೆ ಮಾಡಿಸಿದ್ರು. ಅವರು ಮಡಿವಾಳ ಅಜ್ಜನ ಸ್ವರೂಪಿ ರುದ್ರಮುನಿ ಶಿವಾಚಾರ್ಯರು. ಆಗಿನ ಕಾಲದೊಳಗೆ ಮಡಿವಾಳೆ ಸೇರುತ್ತಲಿರುವಾಗ ಕೈನೂರ ಕೃಷ್ಣಪ್ಪನಂತ ಬ್ರಾಹ್ಮಣ, ಜಲಾಲ್ ಸಾಹೇಬರಂತ ಸಂತರು, ಸೂಫಿ ಸಂತರು, ಅಷ್ಟೇ ಅಲ್ಲ ಮುಗ್ಧ ಸಿದ್ದಪ್ಪನಂತ ಶಿಷ್ಯರು, ಅಷ್ಟೇ ಅಲ್ಲ ಎಷ್ಟೋ ಜನ ಶರಣ ಸಂತ ಮಹಾಂತರು ಆಗಿನ ಕಾಲದೊಳಗೆ ಹಂಗಿದ್ರು. ಈಗಿನ ಕಾಲದೊಳಗೆ ನೀವೆಲ್ಲರೂ ಜಲಾಲ್ ಸಾಹೇಬ್
ಸಾಹೇಬರು ನೀವ, ಖೈನೂರು ಕೃಷ್ಣಪ್ಪನು ನೀವ, ಮುಗ್ಧ ಭಕ್ತ ಸಿದ್ದಪ್ಪನು ನೀವೇ. ಆ ರೂಪದೊಳಗ ದೇಹ ಅಡಗಿ ಹೋಗಿರಬೇಕು. ಆತ್ಮ ಸ್ವರೂಪದಾಗ ತಾವೆಲ್ಲರೂ ಶರಣ ಸಂತ ಮಹಂತರು ನೀವೆಲ್ಲರೂ ಇದ್ದೀರಿ. ನೀವೆಲ್ಲರೂ ಅನುಭಾವಿಗಳು, ದೊಡ್ಡವರು. ನಾವೊಬ್ಬ ಸಣ್ಣ ಮಗ 7 ದಿವಸಗಳ ಪರ್ಯಂತರೊಳಗೆ ಏನು ಹೇಳಿನೋ ಏನು ಬಿಟ್ಟನೋ ಗೊತ್ತಿಲ್ಲ. ಅವೆಲ್ಲ ಏನು ಶಬ್ದಗಳೆಲ್ಲ ಹೇಳಿನಿ, ಅವೆಲ್ಲ ನಾ ಬಾಡಿಗೆ ತಂದೀನಿ. ಯಾರು ಕೊಟ್ಟರು ಬಾಡಿಗೆ? ನನ್ನ ಗುರುನಾಥ ನನ್ನ ಹೃದಯದೊಳಗೆ ಕುಂತು ನುಡಿಸ್ಯಾನ. ಆ ನುಡಿಸಿತಕ್ಕಂಥ ಶಬ್ದಗಳಲ್ಲೂ ಒಳ್ಳೇದು ಅನಿಸಿತ್ತು ಅಂದ್ರೆ ನಿಮ್ಮ ಒಡ್ಯಾಗ ಕಟ್ಕೋರಿ, ಕೆಟ್ಟ ಅನಿಸಿತ್ತು ಅಂದ್ರೆ ನೀವೆಲ್ಲರೂ ದೊಡ್ಡವರು. ನಾವು ಸುಮ್ ಪೇಪರ್ ಬರೆಯೋರಪ್ಪ, ಮಾರ್ಕಸ್ ಕೊಡೋರು ಯಾರು? ನೀವ ಸುಮ್ ಪೇಪರ್ ಬರ್ಕೊತ ಹೋಗೋನು. ರಸ್ವ ದೀರ್ಘ ಎಲ್ಲ ವ್ಯಾಕರಣ ಪದ್ಧತಿ ನೀವು ಪೇಪರ್ ಬರೆಯೋರು. ನಾವು ಮಾರ್ಕಸ್ ಕೊಡೋರು ಯಾರು? ಶಾಸ್ತ್ರಿ ಭಾಳ ಚಂದ ಬಂದಿದ್ದ, ಇದೇ ಮಾರ್ಕಸ. ಭಾಳ ಸುಮಾರಿದ್ದ, ಇದೇ ಮಾರ್ಕಸ. ಫೇಲ್ ಮಾಡೋರು ನೀವೇ, ಪಾಸ್ ಮಾಡೋರು ನೀವೇ. ನಿಮ್ಮ ಕೈಯಾಗ ನಾವು ಸಿಗಂಗಿಲ್ರಿ. ನಾವೇನಾದ್ರೂ ಸಿಗ್ಬೇಕಾಯ್ತಾರೆ ಇಂಥ ಅಪೋರ್ ಕೈಗೆ ಸಿಕ್ಕೇ ಹೋಗ್ಬಿಡ್ತೀವಿ. ಸಾಕು ನಮ್ಗೆ. ನೀವು ಜನ ಯಾವಾಗ ಹಂಗಂತೀರಿ, ಇವಾಗ ಹಿಂಗಂತೀರಿ. ಗುರುನಾಥ ಒಲ್ಲದಂದ್ರೆ ಸಾಕು, ಅವ ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಕರುಣ ರಸ ಕೋಡಿ ವರಿವ ಕಟಾಕ್ಷದ ಪರತತ್ವ ವರುಪು ಆಲಾಪದ ವರ ಪುಣ್ಯಮಯ ನಿರಾಭಾರಿ ಸದ್ಗುರುವೆರಳೆನ್ನ ಮಾನಸಲ್ಲಿ ತಿಳ್ಕೊಂಡು ಹೇಳಿ. ಅಂಥ ಸದ್ಗುರುನಾಥನ ಆಶೀರ್ವಾದ ನಿಮಗೆಲ್ಲರಿಗೂ ಇರಲಿ, ನಮಗೆಲ್ಲರಿಗೂ ಇರಲಿ ಅಂತ ತಿಳ್ಕೊಂಡು ಹೇಳಿ ನನ್ನೆರಡು ವಾಕ್ಯರೂಪಕುಸುಮಗಳನ್ನು ಸದ್ಗುರುದೇವರ ಶ್ರೀಚರಣ ಕರ್ಪಿಸಿ ವಂದನೆಗಳನ್ನು ಕೊಡ್ತಾ ಇದ್ದೇನೆ. ಹರ ಓಂ ತತ್ಸತ್.